ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈಗಾಗಲೇ ನಾವು ಆತ್ಮಸ್ವರೂಪನಾದ ದೇವರನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಂಥ ಕೃಪೆ ದೇವರ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ ಈಗಾಗಲೇ ನಾವು ಆತ್ಮದಲ್ಲಿ ನಾವು ಅನುಭವಿಸಿದವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ದೇವರ ಪ್ರಸನ್ನತೆ ಆತ್ಮದಲ್ಲಿ ಅನುಭವಿಸಿದ್ದೀರಿ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಕೆಲವು ದಿನಗಳ ನಂತರ, ಕೆಲವು ತಿಂಗಳುಗಳ ನಂತರ ಇನ್ನೊಂದು ಆವರ್ತಿ ಈ ಒಂದು ಪರಿಶುದ್ಧ ಪುಲ್ಪಿಟ್ಗಳ ಮುಂದೆ ಬಂದು ದೇವರ ವಾಕ್ಯವನ್ನು ಸಾರಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಈ ಸಭೆಯ ಸೇವಕರಾಗಿರುವಂಥ ಪಾಸ್ಟರ್ ಸ್ಟೀಫನ್ ಜಮಖಂಡಿಯವರಿಗೆ ತುಂಬ ಹೃದಯದಿಂದ ನಾನು ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ಹಾಗೆ ಸಭೆಯಲ್ಲಿರುವಂಥ ಹಿರಿಯವರಿಗೂ, ಹಾಗೆ ನನ್ನ ಪ್ರಿಯ ಸಹೋದರ ಸಹೋದರರೆಲ್ಲರಿಗೂ ಕೂಡ ಯೇಸುವಿನ ನಾಮದಲ್ಲಿ ನಾನು ವಂದಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯ ನಾವು ವ್ಯರ್ಥ ಮಾಡೋದು ಬೇಡ. ನಾವು ದೇವರ ವಾಕ್ಯದ ಕಡೆಗೆ ನಾವು ನೇರವಾಗಿ ನಾವು ಹೋಗೋಣ. ಸಮಯದಲ್ಲಿ ವಾಕ್ಯ ಧ್ಯಾನಕ್ಕಾಗಿ 2 ತಿಮೋಥೆಯನಿಗೆ ಬರೆದ ಪತ್ರಿಕೆ ಅದರ 2ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನ ತನಕ ಯಾರಾದರೂ ಓದಿಕೊಳ್ಳೋಣ. 2 ತಿಮೋಥಿ 2ನೇ ಅಧ್ಯಾಯ 1ರಿಂದ 5ನೇ ವಚನ. ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕದ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ? ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿಯೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯೂ ದೊರಕುವುದಿಲ್ಲ. ಒಂದು ಕ್ಷಣ ನಾವು ಪ್ರಾರ್ಥಿಸೋಣ. ಮಹಿಮೆಯ ಅರಸನು, ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ವಾಕ್ಯವೇ ಸತ್ಯವಾದದ್ದು, ನಿನ್ನ ವಾಕ್ಯವೇ ಜೀವವುಳ್ಳದ್ದು ಸ್ವಾಮಿ. ನಿನ್ನ ವಾಕ್ಯವು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸಲ್ಪಡುವಂಥ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ದೇವ ವಾಕ್ಯವನ್ನು ಕರ್ತನ ದೇವರ ಧ್ಯಾನಿಸುವುದಕ್ಕಾಗಿ, ಕೇಳುವುದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬಂದಿದ್ದೇವೆ. ಪರಿಶುದ್ಧಾತ್ಮನಾದ ದೇವರೇ, ನೀನು ನಮ್ಮ ಸಂಗಡ ಮಾತನಾಡು ಸ್ವಾಮಿ. ನಿನ್ನ ವಾಕ್ಯದ ಮೂಲಕವಾಗಿ ದೇವರೇ ನಮ್ಮೊಟ್ಟಿಗೆ ಮಾತನಾಡು. ನಿನ್ನ ವಾಕ್ಯದ ಅಡಿಯಲ್ಲಿ ನನ್ನನ್ನು ಮರೆಮಾಡು ಸ್ವಾಮಿ ದೇವರೇ. ನಿನ್ನ ನಾಮವನ್ನು ಪ್ರಖ್ಯಾತಿಪಡಿಸಿಕೊಳ್ಳಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬವರ ಹೃದಯದಲ್ಲಿ ಪರಿಶುದ್ಧಾತ್ಮನೇ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವಂಥ ಅನುಭವಕ್ಕೆ ನೀವು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ದೇವರೇ. ವಾಕ್ಯಕ್ಕೆ ವಿರೋಧವಾಗಿ ಕಾರ್ಯ ಮಾಡುವಂಥ ದುಷ್ಟನ ಎಲ್ಲ ಕಾರ್ಯಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಅದನ್ನು ಮುರಿದು ಲಯ ಮಾಡುವವನಾಗಿದ್ದೇನೆ ಸ್ವಾಮಿ. ನಿನ್ನ ಮಕ್ಕಳೆಲ್ಲರನ್ನು ನಿನ್ನ ಪ್ರಸನ್ನತೆಯಡಿಲಿ ತುಂಬಿಸು, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈಗಾಗಲೇ ನಾವು ಓದಿದಂಥ ವಾಕ್ಯ ಭಾಗದಲ್ಲಿ ಅಲ್ಲಿ ಭಕ್ತನಾಗಿರುವಂಥ ಶ್ರೀ ಪೌಲನು ತನ್ನ ಆತ್ಮೀಯ ಮಗನಾಗಿರುವಂಥ ತಿಮೋಥೆಯನಿಗೆ ಆತನು ಹೇಳುವಂಥ ಒಂದು ಮಾತೇನೆಂಬುದಾಗಿ ನಾವು ನೋಡುವಾಗ, ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ? ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿನೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯು ದೊರಕುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಈ ಭಾಗದಲ್ಲಿ ನಾವು ನೋಡ್ತೇವೆ, ಭಕ್ತನಾಗಿರುವಂಥ ಶ್ರೀ ಪೌಲನು ಸೆರೆಯಲ್ಲಿರುವಾಗ ತನ್ನ ಸುವಾರ್ತೆಯಿಂದ ಸಂಪಾದಿಸಿಕೊಂಡಂಥ ತನ್ನ ಆತ್ಮೀಯ ಮಗನಾಗಿರುವಂಥ ತಿಮೋಥೆಯನಿಗೆ ಈ ರೀತಿಯಾಗಿ ಸಂಬೋಧಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಏನು ಹೇಳ್ತಾ ಇದ್ದಾನೆ? ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಇವತ್ತು ಸಭೆಯಲ್ಲಿರುವಂಥ ದೇವ ಜನರಾದ ನಾವು ಪ್ರತಿಯೊಬ್ಬರು ನಾವು ಅರ್ಥ ಮಾಡಿಕೊಳ್ಬೇಕು. ಒಬ್ಬ ಸಭಾ ಪಾಲಕರಾಗಿರುವಂಥ ಸೇವಕರಿಗೆ ಆತ್ಮಗಳ ಬಗ್ಗೆ ಎಷ್ಟೊಂದು ಭಾರ, ಎಷ್ಟೊಂದು ದಾಹ ಇದೆ ಎಂಬುದಾಗಿ ಈ ವಾಕ್ಯಗಳ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಬಹುದು.
ಹಲ್ಲೆಲೂಯಾ. ಇವತ್ತು ಸಭೆಗೆ ಸೇರಿ ಬರುವಂತ ಚಿಕ್ಕ ಸಭೆ ಆಗಿರಬಹುದು, ದೊಡ್ಡ ಸಭೆ ಆಗಿರಬಹುದು, ಆದ್ರೆ ಆ ಸಭೆಯಲ್ಲಿ ಸೇರಿ ಬರುವಂತ ದೇವರ ಮಕ್ಕಳೇ ದೇವರ ಸೇವಕನಿಗೆ ಅಮೂಲ್ಯವಾದ ಸಂಪತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಈ ಲೋಕದಲ್ಲಿರುವ ಆಸ್ತಿ ಐಶ್ವರ್ಯ ಯಾವುದು ಕೂಡ ನಮಗೆ ಬೆಲೆಯುಳ್ಳ ಸಂಪತ್ತಲ್ಲ. ಆದ್ರೆ ಈ ದೇವರು ನಮಗೆ ಕೊಟ್ಟಿರುವಂತ ಆತ್ಮಗಳೇನಾಗಿದೆ, ನಮ್ಮ ಸಭೆಗಳಲ್ಲಿ ನಮ್ಮ ಸಭೆಗಳ ದೇವರು ಕೊಟ್ಟಂತ ಆತ್ಮಗಳೇ ಬೆಲೆಯುಳ್ಳಂತ ಸಂಪತ್ತದು. ಪ್ರೈಸ್ ದಿ ಲಾರ್ಡ್. ಉದಾಹರಣೆಗೆ ನಮ್ಮ ಆತ್ಮಿಕ ಹಿರಿಯ ಸಭಾ ಪಾಲಕರಾಗಿರುವಂತ ನಮ್ಮ ಜೋಸೆಫ್ ಜಮಖಂಡಿ ಪಾಸ್ಟ್ರು, ನಾವು ರಕ್ಷಣೆ ಅನುಭವಕ್ಕೆ ಬರುವಂತ ದಿನಗಳಲ್ಲಿ ಕೆಲವು ಸಾರಿ ಆರಾಧನೆ ಬರ್ಲಿಕ್ಕಾಗದಿರುವಾಗ ನಿಜವಾಗಿ ಅವರಲ್ಲಿ ಎಂತ ಒಂದು ಆತ್ಮಭಾರ ಇದೆ ಎಂಬುದಾಗಿ ಹೇಳೋದಾದ್ರೆ, ನಾವು ಆರಾಧನೆಗೆ ಯಾವ ದಿನ ಹೋಗ್ಲಿಕ್ಕಾಗ್ಲಿ ಅನ್ನೋ ಒಂದು ಕಾರಣಾಂತರದಿಂದ ಸಂಜೆನೆ ಫೋನ್ ಮಾಡ್ತಿದ್ರು, ಅಥವಾ ಪ್ರಾರ್ಥನೆ ಮುಗಿದು ಸಾಧಾರಣ 4-5 ಗಂಟೆಗೆ ಸಂಜೆ ಅವರು ಪ್ರಾರ್ಥನೆ ಫೋನ್ ಮಾಡ್ತಾ ಇದ್ರು, ಯಾಕೆ ಬರಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ಯಾಕೆ ಬರಲಿಲ್ಲ ಎಂಬುದಾಗಿ, ನಿಮ್ಮ ಕಾಣಿಕೆ ಮಿಸ್ ಆಯಿತು, ನಿಮ್ಮ ದಶಮ ಭಾಗ ಮಿಸ್ ಆಯಿತು ಅಂತ ಆ ಭಾವನೆಯಿಂದ ಸೇವಕರು ಕಾಲ್ ಮಾಡ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಆತ್ಮದ ಬಗ್ಗೆ ಒಂದು ದಿನ ದೇವರ ಸಮ್ಮುಖದಲ್ಲಿ ಲೆಕ್ಕವನ್ನು ಒಪ್ಪಿಸಿಕೊಡಬೇಕಾಗಿದೆ. ಹಾಗಾಗಿ ನೀವು ಈ ಲೋಕದಲ್ಲಿ ನೀವು ಜೀವಿಸುವಾಗ ನಿಮ್ಮ ಆತ್ಮದ ಬಗ್ಗೆ, ನಿಮ್ಮ ಶರೀರದ ಬಗ್ಗೆ, ನಿಮ್ಮ ಯೋಚನೆ ಬಗ್ಗೆ ದೇವರ ಸೇವಕರಿಗೆ ಭಾರವಾದ ಒಂದು ಹೃದಯದಲ್ಲಿ ಅವರಿಗೆ ಒಂದು ಭಾರವಾದಂತ ಒಂದು ಆಸೆ ಇರ್ತದೆ ಅವರಿಗೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡುವಾಗ ಪೌಲನಿಗೆ ಕೂಡ ಅದೇ, ತನ್ನ ಸುವಾರ್ತೆಯಿಂದ ಸಂಪಾದಿಸಿಕೊಂಡಂತ ತನ್ನ ಆತ್ಮೀಯ ಮಗನಾದಂಥ ತಿಮೋತಿನಿಗೆ ಆತನು ಎಷ್ಟೋ ಮಾತುಗಳನ್ನು ಹೇಳ್ತಾರೆ. ಆದರೆ ಮೊದಲನೇದಾಗಿ ಅವನು ಹೇಳುವಂತ ಮಾತು, ನನ್ನ ಮಗನೇ ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗೆ ನಾವು ಕೆಳಗೆ ಓಡ್ತಾ ಬರುವಾಗ 3 ವಿಷಯಗಳನ್ನ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಹಲ್ಲೆಲೂಯಾ. 3ನೇ ವಚನದಲ್ಲಿ ನಾವು ನೋಡುವಾಗ, ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಮ್ಮಲ್ಲಿ ಅನೇಕರು ವಿದ್ಯಾಭ್ಯಾಸ ಇದ್ದವರಾಗಿರಬಹುದು, ವಿದ್ಯಾಭ್ಯಾಸ ಇಲ್ಲದವರಾಗಿರಬಹುದು, ಬೈಬಲ್ ಚೆನ್ನಾಗಿ ಓದ್ಲಿಕ್ಕೆ ಬರುವವರಾಗಿರಬಹುದು, ಬೈಬಲ್ ಓದ್ಲಿಕ್ಕೆ ಬಾರದಿರುವವರಾಗಿರಬಹುದು. ಹಲ್ಲೆಲೂಯಾ. ಆದ್ರೆ ಒಂದನ್ನು ಅರ್ಥ ಮಾಡಿಕೊಳ್ಬೇಕು, ದೇವರು ನಮ್ಮನ್ನು ನಾವಿರುವಂತಹ ಸ್ಥಳಗಳಿಂದ ಆತನು ಏನ್ ಮಾಡಿದ್ದಾನೆ, ಹೆಸರಿಡಿದು ಕರೆದಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ಆರಿಸಿಕೊಂಡು ದೇವರು ತನ್ನ ಸೈನ್ಯದಲ್ಲಿ ಆತನು ಸೇರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನಾವಿವತ್ತು ದೇವರ ಸೈನ್ಯದಲ್ಲಿ ನಾವಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೇಳುವಂತ ಮಾತನ್ನು ಗಮನಕ್ಕೆ ತೆಗೆದುಕೊಳ್ಳ್ರಿ. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಪ್ರೈಸ್ ದಿ ಲಾರ್ಡ್. ಏನು ಅನುಭವಿಸ್ಬೇಕಂತೆ? ಶ್ರಮೆ. ಶ್ರಮೆ ಇದ್ರೆ ಮಾತ್ರ, ಶ್ರಮೆಯನ್ನು ನಾವು ಅನುಭವಿಸಿದ್ರೆ ಮಾತ್ರ ಪರಲೋಕದಲ್ಲಿ ಕಿರೀಟವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅನೇಕರಿಗೆ ಆಶೀರ್ವಾದ ಬೇಕು, ಯೇಸು ಸ್ವಾಮಿ ಬೇಕು. ತಾನು ಕಂಡುಕೊಂಡ ಸತ್ಯಕ್ಕೆ ವಿರುದ್ಧವಾಗಿ ಅವಹೇಳನ ಮಾಡಬಾರ್ದು. ಹಲ್ಲೆಲೂಯಾ. ನನಗೆ ಹಿಂಸೆ ಬರಬಾರ್ದು. ಹಲ್ಲೆಲೂಯಾ. ನಮ್ಮಲ್ಲಿ ಯಾರಾದ್ರೂ ಇದ್ದೇವಾ ಅಂತ ಮನೋಭಾವನೆ ಉಳ್ಳವರು? ಯೇಸು ಸ್ವಾಮಿ ಬೇಕು, ಆಶೀರ್ವಾದ ಬೇಕು, ಸ್ವಸ್ಥತೆ ಬೇಕು, ಅದ್ಭುತ ಬೇಕು, ಆದ್ರೆ ಹಿಂಸೆ ಬೇಡ ಅನ್ನುವವರು, ಶ್ರಮೆ ಬೇಡ ಅನ್ನುವರು ಯಾರಾದ್ರೂ ಇದ್ದೀರಾ? ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಯಾರೂ ಇಲ್ಲ, ಎಲ್ಲರಿಗೂ ಶ್ರಮೆ ಬೇಕು. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಈ ಶುಕ್ರವಾರದಲ್ಲಿ ನಾವು ಹೆಚ್ಚಾಗಿ ವಿಶ್ವಾಸಿಗಳು ಸೇರಿ ಬರುವುದು ಆ ದಿನ ಯಾರು ಹೊಸ ಕುಟುಂಬಗಳೆಲ್ಲ ಬಹಳ ಕಡಿಮೆ, ಹೊಸದಾಗಿ ಬರುವವರು ಕಡಿಮೆ. ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ಬೆಳೆದವರು, ದೇವರ ಸಂಪರ್ಕದಲ್ಲಿ ಕಠಿಣವಾಗಿ ಸಮಯವನ್ನು ಕಳೆಯುವರು ಹೆಚ್ಚಾಗಿ ಶುಕ್ರವಾರ ದಿನ ಸೇರಿ ಬರ್ತಾರೆ. ಯಾಕೆ? ಆ ದಿನ ಸ್ವಲ್ಪ ಜನರು ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಉಳಿದವರೆಲ್ಲ ಆತ್ಮಿಕತೆಯಲ್ಲಿ ಇಲ್ಲ ಅಂತೇಳಿ ಅದರ ಅರ್ಥ ಅಲ್ಲ, ಇದ್ದಾರೆ. ಹಲ್ಲೆಲೂಯಾ. ಆದ್ರೂ ಕೂಡ ನಾವು ಹೆಚ್ಚಾಗಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬರ್ತೇವೋ, ಯಾಕೆ ನಾವು ತಿಳ್ಕೊಳ್ಬೇಕು, ಅಂತವರಿಗೆ ಶೋಧನೆಗಳು ಜಾಸ್ತಿ, ಹೋರಾಟಗಳು ಜಾಸ್ತಿ, ಸಮಸ್ಯೆಗಳು ಜಾಸ್ತಿನೇ ಇರುವಂತದ್ದು. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಈಗಾಗಲೇ ದೇವರ ಸೇವಕರು ಆರಾಧನೆ ಮೂಲಕವಾಗಿ ಅವರ ವಾಕ್ಯವನ್ನು ಅವರು ಓದಿ ಹೇಳಿದ್ರು. ಯಾಕೆಂದ್ರೆ ನಾವು ಮಾಡುವಂತ ನೀತಿಯ ಕಾರ್ಯಗಳಿಗೆ ವಿರುದ್ಧವಾಗಿ ಕತ್ತಲೆ ಶಕ್ತಿಗಳು ಯಾವಾಗಲೂ ನಮ್ಗೆ ಎದುರಾಗಿ ನಿಲ್ತವೆ ಎಂಬುದಾಗಿ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ದೇವರು ನನ್ನನ್ನು ಮತ್ತು ನಿಮ್ಮನ್ನು ಕತ್ತಲೆಯ ಅಧಿಪತಿಯಾದಂಥ ಸೈತಾನನ ಆ ಒಂದು ದೊರೆತನದಿಂದ ಬಿಡಿಸಿ ಬೆಳಕಿನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾನೆ ಆತನು. ಹಲ್ಲೆಲೂಯಾ. ಬೆಳಕಿನ ರಾಜ್ಯದಲ್ಲಿ ಸೇರಿಸಿದ್ದು ಮಾತ್ರವಲ್ಲದೆ ಇವತ್ತು ಆತನ ಸೈನ್ಯದಲ್ಲಿ ದೇವರು ನಮ್ಮನ್ನು ಸೈನಿಕರನ್ನಾಗಿ ನೇಮಿಸಿಕೊಂಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಸೈನಿಕರಾಗಿರುವಂತ ನಾವು ಏನ್ ಮಾಡಬೇಕು? ದೇವರ ವಾಕ್ಯ ಹೇಳ್ತದೆ ಅಲ್ಲಿ,
ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಈ ಶ್ರಮೆ ಎನ್ನುವಾಗ, ಈ ಒಂದು ಹಿಂಸೆ ಎನ್ನುವಾಗ ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದೆ. ಮೊದಲನೇದಾಗಿ ನಮ್ಮ ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ ಯೇಸು ಸ್ವಾಮಿ ಮೊದಲೇ ಆಲ್ರೆಡಿ ಹೇಳಿ ಇಟ್ಟಿದ್ದಾರೆ. ಏನಂತ? ನನ್ನ ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದ್ದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಒಬ್ಬ ಸೈನಿಕನಾಗಿ ದೇವರ ಸೈನ್ಯದಲ್ಲಿ ಒಬ್ಬ ಸೈನಿಕನಾಗಿರುವಾಗ ಆತನಿಗೆ ಹೋರಾಟಗಳಿದೆ, ನಿಂದನೆಗಳಿದೆ, ಸಮಸ್ಯೆಗಳಿದೆ, ನಾನಾ ರೀತಿಯ ತೊಂದರೆ ತಾಪತ್ರಗಳು ಆ ಸೈನಿಕನಿಗೆ ವಿರುದ್ಧವಾಗಿ ಬಂದೇ ಬರ್ತದೆ. ಹಲ್ಲೆಲೂಯಾ. ಆದ್ರೂ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನನ್ನ ಸೈನ್ಯದಲ್ಲಿ ನಾನು ನಿನ್ನ ಸೈನಿಕನಾಗಿ ಸೇರಿಸಿಕೊಂಡಿದ್ದೇನೆ. ಇನ್ನು ಸೈನಿಕನಾಗಿ ಮುಂದೆ ಮುನ್ನುಗ್ಗುವಾಗ ನಿನ್ನ ಜೀವಿತಕ್ಕೆ ವಿರೋಧವಾಗಿ ನನ್ನ ಹೆಸರಿನ ನಿಮಿತ್ತವಾಗಿ ನಿಂದೆಗಳು ಬರ್ತದೆ, ಅವಮಾನಗಳು ಬರ್ತದೆ, ನಾನಾ ರೀತಿಯ ಕೆಟ್ಟ ಕೆಟ್ಟ ಮಾತುಗಳು ನಿಮ್ಮ ಮೇಲೆ ಸುಳ್ಳಾಗಿ ಹೊರಿಸ್ತಾರೆ. ಆದರೂ ನೀನು ಚಿಂತೆಗೆ ಒಳಗಾಗಬೇಡ, ಕುಗ್ಗಿ ಹೋಗಬೇಡ, ನಂಬಿಕೆಯಲ್ಲಿ ಬಿದ್ದು ಹೋಗಬೇಡ. ನೀನು ಧನ್ಯನು, ಪರಲೋಕ ರಾಜ್ಯದಲ್ಲಿ ನಿನಗೆ ಬಹಳ ಫಲ ಸಿಕ್ಕುವುದೆಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. ಹಲ್ಲೆಲೂಯಾ. ಯಾಕೆಂದ್ರೆ ತಾನು ಸುವಾರ್ತೆಯ ಮೂಲಕವಾಗಿ ಸಂಪಾದಿಸಿಕೊಂಡಂತ ಆತ್ಮೀಯ ಮಗನಾದ ತಿಮೋಥೆಯನ ಆತ್ಮದ ಬಗ್ಗೆ ಪೌಲನು ಬಹಳ ಕೇರ್ ತಗೊಳ್ತಾ ಇದ್ದಾನೆ. ಯಾಕೆಂದ್ರೆ ಅವನ ಮೂಲಕ ಇನ್ನೂ ಸಭೆಗಳು ಸ್ಥಾಪಿಸಲ್ಪಡಬೇಕು, ಅನೇಕರನ್ನು ಆತನು ಉತ್ತೇಜನ ಪಡಿಸಬೇಕಾಗಿತ್ತು. ಯಾಕೆಂದ್ರೆ ಮೊದಲನೇದಾಗಿ ತಿಮೋಥೆನಿಗೆ ಹೇಳ್ತಾನೆ, ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿ ಬಲ ಹೊಂದಿದವನಾಗಿ ಜೀವಿಸು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಲ್ಲಿ ನಾವು ನೋಡುವಾಗ ಸೈನಿಕನಾಗಿರುವವನಿಗೆ ಹಿಂಸೆಗಳು, ಸಂಕಷ್ಟಗಳು, ತೊಂದರೆಗಳು, ತಾಪತ್ರಗಳು ಎಲ್ಲವೂ ನಮಗೆ ಬಂದೇ ಬರ್ತದೆ. ಆದ್ರೆ ಇನ್ನೊಂದು ವಚನ ನಾವು ಓದಿಕೊಳ್ಳೋಣ. 2 ತಿಮೋಥಿ 3:12 ಕೂಡ ಭಕ್ತನಾದ ಶ್ರೀ ಪೌಲನು ತಿಮೋಥೆನಿಗೆ ಹೇಳ್ತಾ ಇದ್ದಾನೆ. 2 ತಿಮೋಥಿ 3:12 ಕ್ರಿಸ್ತ ಯೇಸುವಿನಲ್ಲಿ ನೋಡಿ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಯಾವುದಕ್ಕೊಳಗಾಗ್ತಾರಂತೆ? ಹಿಂಸೆಗೆ ಒಳಗಾಗ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಿಂಸೆ ಅಂದ್ರೆ ಕೂಡಲೇ ಯಾಕೆ ನಾವು ಚಪ್ಪಗಿರೋದು? ಪ್ರೈಸ್ ದಿ ಲಾರ್ಡ್. ಈ ಹಿಂಸೆನೇ ನಮಗೆ ದೊಡ್ಡ ಆಶೀರ್ವಾದ. ಹಲ್ಲೆಲೂಯಾ. ಇಲ್ಲ, ನಿಮ್ಮಲ್ಲಿ ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ, ನಾನು ಯೇಸುಸ್ವಾಮಿ ನಂಬಿದ್ರ ಮೇಲೆ ನನಗೆ ಯಾವ ಹಿಂಸೆನೂ ಬರಲಿಲ್ಲ, ನಮ್ಮ ನೆರೆಕೆರೆಯವರು, ನಮ್ಮ ಕುಟುಂಬದವರು ನಾನು ಯೇಸುಸ್ವಾಮಿ ನಂಬಿದಕ್ಕೆ ಯಾರು ನನಗೆ ಏನೂ ಹೇಳಲಿಲ್ಲ, ಸಭಾಸ್ ಒಳ್ಳೆ ಕೆಲಸ ಮಾಡಿದೆ ಅಂತ ಯಾರಾದರೂ ಹೇಳಿರುವುದಾದ್ರೆ ನಿಮ್ಮ ಕೈಗಳನ್ನು ಎತ್ತಿ ತೋರಿಸ್ರಿ. ಪ್ರೈಸ್ ದಿ ಲಾರ್ಡ್. ಯಾರಿಗೂ ಹೇಳಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಈ ರೀತಿಯಾದಂತ ಅನುಭವ ಆದ್ರೆ ಮಾತ್ರ ನಾವು ಕ್ರಿಸ್ತನಲ್ಲಿ ಇದ್ದೇವೆ ಅಂತ ಅದರ ಅರ್ಥ. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ನಾವೆಲ್ಲ ಮನಸ್ಸು ಮಾಡ್ತೇವೆ. ಅವರಿಗೆ ಏನಿದೆಯಂತೆ? ಅವರೆಲ್ಲರಿಗೂ ಹಿಂಸೆ ಇದೆ. ಪ್ರೈಸ್ ದಿ ಲಾರ್ಡ್. ಹಿಂಸೆ ಅಂತ ನಾವು ಬೇಕಂತೇಳಿ ಮೈ ಮೇಲೆ ನಾವು ಬರಮಾಡಿಕೊಳ್ಳುವುದಲ್ಲ. ಹಲ್ಲೆಲೂಯಾ. ಆ ಹಿಂಸೆ ಬರಬೇಕು ಯಾವುದು? ದೇವರ ಚಿತ್ತಾನುಸಾರವಾಗಿರುವಂತ ಹಿಂಸೆ ಬರಬೇಕಷ್ಟೇ. ಹಲ್ಲೆಲೂಯಾ. ಹಿಂಸೆ ಮೈ ಮೇಲೆ ಬರಮಾಡಿಕೊಳ್ಳೋದು ಯಾವಾಗ? ಸುವಾರ್ತೆಗೆ ಸಾರುವ ಬದಲು ಅದಕ್ಕೆ ಬೇಡವಂತ ಬೇರೆ ವಿಷಯಗಳು ನೀವು ಸಾರಿದ್ರೆ, ಬೇಡ ಅಂದ್ರೆ ನಾವೇ ಕೋಲ್ ಕೊಟ್ಟು ಪೆಟ್ಟು ತಿನ್ಬೇಕಾಗ್ತದೆ. ಅದೆಲ್ಲ ದೇವರ ಚಿತ್ತಾನುಸಾರವಾಗಿ ಬರುವಂತ ಹಿಂಸೆಗಳಲ್ಲ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ದೇವ ಜನರಾಗಿರೋದು ನಾವು ಸಭಾ ಪಾಲಕನಿಗಿರುವಂತ ಒಂದು ಆತ್ಮಭಾರ, ಮೊದಲು ಕ್ರಿಸ್ತ ಯೇಸುವಿನ ಕೃಪೆಯಿಂದ ಸಭೆಯಲ್ಲಿರುವ ಪ್ರತಿಯೊಬ್ಬರು ಏನಾಗಬೇಕು? ಬಲ ಹೊಂದಬೇಕು. ಬಲ ಹೊಂದಿದರೆ ಮಾತ್ರ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯ. ಬಲ ಇಲ್ಲದಿದ್ರೆ ಏನು ಮಾಡಲಿಕ್ಕೂ ಆಗುವುದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಪೌಲನು ಮೊದಲನೇದಾಗಿ ಹೇಳ್ತಾನೆ, ಕ್ರಿಸ್ತ ಯೇಸುವಿನಲ್ಲಿ ನೀನು ಇದ್ದುಕೊಂಡು ಏನಾಗಬೇಕಂತೆ? ಬಲ ಹೊಂದಿದವನಾಗು ಎಂಬುದಾಗಿ. ಬಲ ಹೊಂದಿದ ನಂತರ ಎರಡನೇದಾಗಿ ಎಲ್ಲಿ ಹೋಗಬೇಕು? ಕ್ರಿಸ್ತನ ಸೈನ್ಯದೊಳಗೆ ಸೈನಿಕನಾಗಿ ನಿಲ್ಲಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗೆ 1 ಥೆಸಲೋನಿಕ 3:3 ಕೂಡ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಸಂಕಟಗಳನ್ನು ಅನುಭವಿಸುವುದಕ್ಕಾಗಿ ನಾವು ನೇಮಿಸಲ್ಪಟ್ಟವರೆಂದು ನೀವೇ ಬಲ್ಲಿರಷ್ಟೇ ಎಂಬುದಾಗಿ ಅಲ್ಲಿ ನಾವು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವವರಾಗಿದೆ. ಪೌಲನು ಏನು ಹೇಳ್ತಾ ಇದ್ದಾನೆ?
ಥೆಸಲೋನಿಕ ಸಭೆ ವಿಶ್ವಾಸಿಗಳಿಗೆ ಸಂಕಟಗಳನ್ನು ಅನುಭವಿಸುವುದಕ್ಕಾಗಿ ನಾವು ನೇಮಿಸಲ್ಪಟ್ಟವರೆಂದು ನೀವೇ ಬಲ್ಲಿರಷ್ಟೇ. ಯಾರಿಗೆ? ಸಭೆಯ ಮಕ್ಕಳಿಗೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕೇವಲ ಸಭಾಪಾಲಕನೇ ಮಾತ್ರ ಕಷ್ಟಗಳಲ್ಲ, ಹಿಂಸೆಗಳಲ್ಲ. ವಿಶ್ವಾಸಿಗಳು ಕೂಡ ಸುವಾರ್ತೆ ಸಾರುವಾಗ, ಕ್ರಿಸ್ತನಿಗಾಗಿ ಸಾಕ್ಷಿಗಳಿಗಾಗಿ ನಿಲ್ಲುವಾಗ ಕೆಲವು ಸಾರಿ ಹಿಂಸೆಗಳು, ವಿರೋಧತೆಗಳು ಬರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಸಭೆಯಲ್ಲಿ ಒಬ್ಬರು ಶಾಂತಮ್ಮ ಅಂತ ತ್ರಾಸಿಯಿಂದ ಬರ್ತಾ ಇದ್ರು. ಅವ್ರ ರಕ್ಷಣೆಗೆ ಬಂದು ದೇವ್ರ ಕೃಪೆಯಿಂದ 2 ವರ್ಷ ಆಗಿದ್ದಷ್ಟೇ. ಅವರಿಗೆ ದೇವರು ಕೊಟ್ಟಂತ ವಿಶೇಷವಾದ ಗಿಫ್ಟ್ ಸುವಾರ್ತೆ ಸಾರುವಂಥದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆಂದ್ರೆ ಅವರು ಮಾಡುವಂತ ಸೇವೆ, ಅವರು ಸಾರುವಂತ ಸುವಾರ್ತೆ ನಾನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ಅವರೊಂದು ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗಲೂ ಕೂಡ ಕೆಲವೊಂದು ಕರಪತ್ರಗಳನ್ನು ಅವರು ಬ್ಯಾಗಲ್ಲಿ ಇಟ್ಕೊಳ್ತಾರೆ. ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಬಸ್ಸಿನಲ್ಲಿರುವವರು ಕೆಲವರಿಗೆಲ್ಲ ಅವರು ವಿಸಿಟ್ ಮಾಡ್ತಾರೆ. ನಿಮಗೇನಾದ್ರೂ ಕಷ್ಟ ಇದ್ರೆ ಯೇಸು ಸ್ವಾಮಿ ಕಡೆ ತಿರುಗ್ರಿ, ಅಂಥದ್ದೇನಾದ್ರೂ ಪ್ರಾರ್ಥನೆ ಮಾಡಬೇಕಾದ್ರೆ ಇದರಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಈ ನಂಬರಿಗೆ ಕಾಲ್ ಮಾಡಿ ಎಂಬುದಾಗಿ. ಒಂದು ಆಸ್ಪತ್ರೆಗೆ ಹೋದ್ರೆ ಎಷ್ಟು ಜನ ಪೇಷಂಟ್ಗಳಿಗೆ ಅವರು ಸಂಧಿಸ್ತಾರೆ. ದೇವರ ವಾಕ್ಯವನ್ನು ಕೊಟ್ಟು ಸುವಾರ್ತೆಯನ್ನು ಸಾರಿ ಅನೇಕರಿಗೆ ಪ್ರಾರ್ಥನೆ ಮೂಲಕವಾಗಿ ಸಂಧಿಸುವಾಗಿ ದೇವರು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವುದೇ ಊರಿಗೆ ಹೋಗ್ಲಿ, ಟ್ರೈನ್ನಲ್ಲಿ ಪ್ರಯಾಣ ಮಾಡಲಿ, ಎಲ್ಲಿಗೆ ಹೋದ್ರು ಕೂಡ ಅಷ್ಟು ಒಂದು ಸುವಾರ್ತೆ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ನಾನು ಒಂದು ಸಾರಿ ಅವರಿಗೆ ಒಂದು ಆಲೋಚನೆ ಹೇಳಿದೆ. ಅಂದ್ರೆ ಆಲ್ರೆಡಿ ನಮ್ಮ ಬಿಜೆಪಿ ಸರ್ಕಾರ ಇರುವಾಗ ಮತಾಂತರ ನಿಷೇಧ ಕಾಯ್ದೆ ಬಂತು. ನಾನು ಹೇಳಿದೆ, ಈ ಸಾರಿ ನೀವು ಸ್ವಲ್ಪ ಜಾಗ್ರತೆ ಮಾಡಬೇಕು ಸುವಾರ್ತೆ ಸಾರುವಂತ ವಿಷಯದಲ್ಲಿ. ನೀವು ಎಲ್ಲರಿಗೂ ಸಾರ್ತೆ ಹೋಗ್ಬೇಡಿ, ಸ್ವಲ್ಪ ತಲೆ ಓಡಿಸಿ ಎಂಬುದಾಗಿ. ಆವಾಗ ಅವ್ರು ಏನ್ ಹೇಳಿದ್ರು ಗೊತ್ತುಂಟಾ? ಪಾಸ್ಟರ್, ನಿಮಗೆ ಯಾಕೆ ಟೆನ್ಷನ್? ಏನೇನು ಕೆಟ್ಟ ಕೆಲಸ ಮಾಡಿ ಸ್ಟೇಷನಲ್ಲಿ ಹೋಗಿ ವರ್ಷಗಟ್ಟಲೆ ಜೈಲಲ್ಲಿ ಇರ್ತಾರೆ. ಇವತ್ತು ನಾನು ಸುವಾರ್ಥ ನಿಮಿತ್ತವಾಗಿ ಕ್ರಿಸ್ತನಿಗೋಸ್ಕರವಾಗಿ ನಾನು ಪೆಟ್ಟು ತಿಂದಾದ್ರೂ ನಾನು ಜೈಲಿಗೆ ಹೋಗ್ಲಿಕ್ಕೆ ನಾನು ರೆಡಿಯಾಗಿದ್ದೇನೆ. ಆದ್ರೆ ನನ್ನ ಕರ್ತನ ವಿಷಯದಲ್ಲಿ ನಾನು ಎಲ್ಲೂ ಕೂಡ ನಾನು ಬಾಯಿ ಮುಚ್ಚುವುದಿಲ್ಲ ಎಂಬುದಾಗಿ ಅವರು ಹೇಳಿದ್ರು. ಹಲ್ಲೆಲೂಯಾ. ಅಂದ್ರೆ ದೇವರಲ್ಲಿ ಎಷ್ಟು ಆಸಕ್ತಿ ಇದ್ದಾರೆ. ಪ್ರತಿ ಶುಕ್ರವಾರ ಯಾರು ಬರ್ದಿರು ಕೂಡ ಅವರು ಬಂದೇ ಬರ್ತಾರೆ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರು ಆ ರೀತಿಯಾಗಿ ನಡೆಸ್ತಾ ಇದ್ದಾನೆ. ಅಂದ್ರೆ ನಾವು ಸುವಾರ್ತೆ ಸಾರಿದ್ರೆ ಹಿಂಸೆ ಮಾಡ್ತಾರೆ, ಜನರು ನಮ್ಮನ್ನು ನಿಂದಿಸ್ತಾರೆ, ನಮ್ಮನ್ನು ಅವಮಾನಕ್ಕೆ ಒಳಗಾಗ್ತಾರೆ ಎಂಬುದಾಗಿ ನಾವು ಯೋಚನೆ ಮಾಡೋದಾದ್ರೆ ನಮ್ಮ ಲೈಫಲ್ಲಿ ನಾವು ಕ್ರಿಸ್ತನಿಗೆ ಜನರಿಗೆ ನಾವು ಕ್ರಿಸ್ತನನ್ನು ಪರಿಚಯ ಮಾಡ್ಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಎಲ್ಲಿದ್ದೇವೆ? ದೇವರ ರಾಜ್ಯದ ಸೈನ್ಯದಲ್ಲಿ ಸೈನಿಕರಾಗಿ ನಾವು ನಿಂತುಕೊಂಡಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗೆ ಇಲ್ಲಿ ಮುಂದೆ ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೋಹಾನನ ಸುವಾರ್ತೆ 16:33 ಯೇಸು ಸ್ವಾಮಿ ಮೊದಲೇ ಹೇಳಿರುವಂತ ಒಂದು ಮಾತು, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಮುಂದಾಗಿ ಹೋಗಿರುವಂತ ಕರ್ತನು ಲೋಕವನ್ನು ಜಯಿಸಿದಂತ ದೇವರಾಗಿದ್ದಾನೆ. ಆತನ ಹೆಜ್ಜೆ ಜಾಡನ್ನು ಅನುಸರಿಸಿ ಹಿಂಬಾಲಿಸುವಂತ ನಾವು ಕೂಡ ಎಲ್ಲ ಸಂಗತಿಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಜಯಿಸಿ ನಾವು ಮುಂದೆ ಹೋಗ್ಬೇಕೆಂಬುದಾಗಿ ದೇವರು ನಮಗೆ ಎಚ್ಚರಿಕೆಯನ್ನು ಆತನು ಕೊಡುವವನಾಗಿದ್ದಾನೆ. ಅದೇ ಯೋಹಾನ ಸುವಾರ್ತೆ 15:20 ಕೂಡ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ದಾರೆ, ಅವರು ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನು ಸಹ ಹಿಂಸೆ ಪಡಿಸೋರು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಲೋಕದಲ್ಲಿರುವಾಗ 33 ವರ್ಷಗಳ ಕಾಲ ಆತನಲ್ಲಿರುವಾಗ ಆತನ ಸೇವಾ ಜೀವಿತ 3.5 ವರ್ಷಗಳಲ್ಲಿ ಎಷ್ಟು ಹಿಂಸೆಗಳನ್ನು ಆತನು ದಾಟಿ ಹೋದನು. ಹಲ್ಲೆಲೂಯಾ. ಎಷ್ಟು ಅವಮಾನ ನಿಂದೆಗಳನ್ನು ಆತನು ದಾಟಿ ಹೋದನು ಎಂಬುದಾಗಿ ನಾವು ನೋಡ್ತೇವೆ. ದಣಿಗಿಂತ ಆಳು ದೊಡ್ಡವನಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದೆ. ಯಜಮಾನನು ಅದನ್ನು ಹಾದು ಹೋದ ನಂತರ ಆತನ ಆಳುಗಳಾಗಿರುತ್ತೆ, ನಾವು ಕೂಡ ಆ ಮಾರ್ಗದಲ್ಲೇ ನಾವು ಹಾದು ಹೋಗಬೇಕಾಗಿದೆ. ಅದಕ್ಕೆ ಸ್ವಾಮಿಯ ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೇಳಿದಂತ ದೇವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳಿ, ನಾವು ಸಭೆಯಲ್ಲಿದ್ದ ಪ್ರತಿಯೊಬ್ಬರು ಕೂಡ ಮೊದಲು ನಾವು ಏನ್ ಮಾಡಬೇಕು? ಕ್ರಿಸ್ತ ಯೇಸುವಿನಲ್ಲಿರೋ ಕೃಪೆಯಿಂದ ನಾವು ಬಲ ಹೊಂದಿದವರಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಹೇಗೆ ನಾವು ಬಲ ಹೊಂದಿಕೊಳ್ತೇವೆ? ಕರ್ತನನ್ನು ಸ್ತುತಿಸುವಾಗ, ಆರಾಧಿಸುವಾಗ, ಸ್ತೋತ್ರಗಳನ್ನು ಮಾಡುವಾಗ, ಪ್ರಾರ್ಥನೆಗಳನ್ನು ಮಾಡುವಾಗ ನಾವು ಏನಾಗ್ತೇವೆ? ದೇವರ ಬಲ ಹೊಂದಿಕೊಳ್ತೇವೆ. ಹಾಗೆ ದೇವರ ವಾಕ್ಯವನ್ನು ಧ್ಯಾನಿಸುವಾಗ, ದೇವರ ವಾಕ್ಯವನ್ನು ಕೇಳಿಸುವಾಗ ನಾವು ಅಂತರ್ಯದಲ್ಲಿ ನಾವು ಬಲವನ್ನು ನಾವು ಹೊಂದಿಕೊಳ್ಳುವರಾಗಿದ್ದೇವೆ. ಹಲ್ಲೆಲೂಯಾ. ಈ ರೀತಿ ನಾವು ಬಲ ಹೊಂದಿಕೊಂಡ ನಂತರವೇ ನಾವು ಕ್ರಿಸ್ತನ ಸೈನ್ಯದೊಳಗೆ ನಾವು ಸೈನಿಕರಾಗಿ ನಿಲ್ಲಬೇಕು. ಎರಡನೇ ವಿಷಯ ನಾವಲ್ಲಿ ನೋಡುವವರಾಗಿದ್ದೇವೆ. 4ನೇ ವಚನದಲ್ಲಿ, ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ ಎಂಬುದಾಗಿ. ಹಲ್ಲೆಲೂಯಾ. ಎರಡನೇ ವಿಷಯ, ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ. ಪ್ರೈಸ್ ದಿ ಲಾರ್ಡ್.
ನಾವೆಲ್ಲಿದ್ದೇವೆ ಈಗ? ಕ್ರಿಸ್ತನ ಸೈನ್ಯದೊಳಗೆ ಸೈನಿಕರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಸೈನಿಕರಾಗಿ ಸುಮ್ಮನೆ ನಿಂತ್ರೆ ಸಾಕ? ಹಲ್ಲೆಲೂಯಾ. ಸೈನಿಕರಿಗೆ ಏನು ವಿರೋಧವಾಗಿರ್ತದೆ? ಶತ್ರುವಿನ ವಿರೋಧತೆಗಳು ಇದ್ದೇ ಇರ್ತದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವರ ವಾಕ್ಯದಲ್ಲಿ ಆತನು ಹೇಳೋ ಪ್ರಕಾರವಾಗಿ ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡಬೇಕಂತೆ. ನಾವು ಕರ್ತನನ್ನು ಅರಿಯದೆ ಕತ್ತಲೆಯಲ್ಲಿ ಜೀವಿಸುವಾಗ, ನಾವು ಲೋಕಾನುಸಾರವಾಗಿ ನಾವು ಜೀವಿಸುವಾಗ ಲೋಕ ನಮ್ಮನ್ನು ದ್ವೇಷ ಮಾಡ್ತಿಲ್ಲ ಇತ್ತು. ಹಲ್ಲೆಲೂಯಾ. ಸೈತಾನು ನಮ್ಮನ್ನು ವಿರೋಧಿಸ್ತಾ ಇಲ್ಲ ಇತ್ತು. ಯಾಕೆ? ಅವನಿಗೆ ಸಂಬಂಧಪಟ್ಟಂತ ದುರಿಚ್ಛೆಗಳನ್ನೇ ನಾವು ಮಾಡ್ತಾ ಇರುವುದರಿಂದ ಸೈತಾನನ ಕಡೆಯಿಂದ ನಮಗೆ ಯಾವ ತೊಂದರೆನೂ ಇರಲಿಲ್ಲ. ಹಲ್ಲೆಲೂಯಾ. ಏನು ಮಾಡಿದ್ರು ಅವನಿಗೆ ಬಹಳ ಸಂತೋಷ. ಇವತ್ತು ನಾವು ಲೋಕದಲ್ಲಿ ನಾವು ನೋಡ್ತೀವಲ್ವಾ? ಹಲ್ಲೆಲೂಯಾ. ಆದ್ರೆ ಈಗ ದೇವರು ನಮ್ಮನ್ನು ಏನ್ ಮಾಡಿದ್ದಾನೆ? ನಮ್ಮನ್ನು ಹೆಸರಿಡಿದು ಕರೆದು ನಮ್ಮನ್ನು ಆರಿಸಿಕೊಂಡು ತನ್ನ ಸೈನ್ಯದಲ್ಲಿ ಆತನು ಸೈನಿಕನಾಗಿ ನಿಲ್ಲಿಸಿರುವಾಗ ಈಗ ಲೋಕಕ್ಕೂ ನನಗೂ ಏನಾಗಿರಬೇಕು? ಹಲ್ಲೆಲೂಯಾ. ಲೋಕಕ್ಕೂ ನನಗೂ, ಲೋಕದಲ್ಲಿ ನಾವಿದ್ರೂ ಕೂಡ ಲೋಕಕ್ಕೂ ನನಗೂ ಸಂಬಂಧವಿಲ್ಲದವರಾಗಿ ನಾವು ಜೀವಿಸಬೇಕೆಂಬುದಾಗಿ ಅದರ ಅರ್ಥ ದೇವರ ವಾಕ್ಯ ಹೇಳುವಂಥದ್ದು. ಹಲ್ಲೆಲೂಯಾ. ಇವತ್ತು ನಮ್ಮನ್ನು ಯಾರು ತನ್ನ ಸೈನ್ಯದಲ್ಲಿ ಸೇರಿಸಿಕೊಂಡಿದ್ದಾರೆ? ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ನಮ್ಮನ್ನು ತನ್ನ ಸೈನ್ಯದಲ್ಲಿ ಆತನು ಸೇರಿಸಿಕೊಂಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಲೋಕವನ್ನು ಮೆಚ್ಚಿಸುವುದಲ್ಲೇ ನಾವು ಮುಂದೆ ಹೋಗುವುದಾದ್ರೆ ನಾವು ಕ್ರಿಸ್ತನಿಗೆ ಒಳ್ಳೆ ಸೈನಿಕರಾಗಿ ನಾವು ಜೀವಿಸ್ತಾ ಇಲ್ಲ ಎಂಬುದಾಗಿ ಅದರ ಅರ್ಥ. ಯಾಕೆಂದ್ರೆ ನಾವೊಂದು ವಚನ ನಾವು ಓದಿಕೊಳ್ಳೋಣ. 2 ಕೊರಿಂಥ 10:13 ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಒಂದು ನಿಮಿಷ, ಅದೀಗ ಬೇಡ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ. ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕೆಂದರೆ ನೀವು ಸತ್ತಿರಲ್ಲ. ನಿಮ್ಮ ಜೀವವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿಟ್ಟಿದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ ಎಂಬುದಾಗಿ ಅದಕ್ಕೆ ಸಮವಾದಂಥ ವಾಕ್ಯ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ. ಹಲ್ಲೆಲೂಯಾ. ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನೇ ಹುಡುಕಿರಿ. ಮೇಲೆ ಏನಿದೆ? ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕೆಂದರೆ ನೀವು ಸತ್ತಿರಲ್ಲ. ನಿಜವಾಗಿ ನಾವು ಸತ್ತಿದ್ದೇವಾ? ಜೀವಂತವಾಗಿದ್ದೀವಲ್ಲ. ಪ್ರೈಸ್ ದಿ ಲಾರ್ಡ್. ಯಾವುದ್ರ ಪಾಲಿಗೆ ನಾವು ಸತ್ತಿದ್ದು? ಪಾಪದ ಪಾಲಿಗೆ, ಲೋಕದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ ಎಂಬುದಾಗಿ. ಯಾವಾಗ ನಾವು ಸತ್ತೇವೆ? ಯಾವಾಗ ನಾವು ದೀಕ್ಷಾ ಸ್ನಾನದ ಮೂಲಕವಾಗಿ ಸಭಾ ಪಾಲಕರ ಮುಂದೆ, ನೆರೆದ ಸಭೆಯ ಮುಂದೆ, ಪರಲೋಕ ದೇವರ ಮುಂದೆ, ದೇವದೂತರ ಮುಂದೆ ನಾವು ಇವತ್ತಿನಿಂದ ನಾನು ಪಾಪದ ಪಾಲಿಗೆ ಸತ್ತವಳಾಗಿ ನಾನು ದೇವರಿಗಾಗಿ ಜೀವಿಸ್ತೇನೆ ಎಂಬುದಾಗಿ ನಾವು ಯಾವಾಗ ನಾವು ಪ್ರಮಾಣ ಮಾಡ್ತೇವೆ ಆ ದಿನವೇ ನಾವು ಸತ್ತವರಾಗಿದ್ದೇವೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತೇನೆ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನೇ ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕೆಂದ್ರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿಟ್ಟಿದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ತಿಳಿದುಕೊಳ್ಳುವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇವತ್ತು ನಾವು ಕ್ರಿಸ್ತನ ಸೈನ್ಯದಲ್ಲಿ ಸೈನಿಕರಾಗಿರುವಾಗ ಒಂದು ಕಡೆ ಲೋಕವನ್ನು ನಾವು ಅರ್ಧ ಮೆಚ್ಚಿಸ್ಲಿಕ್ಕೆ ಆಗುದಿಲ್ಲ, ಈ ಕಡೆ ದೇವರನ್ನು ಕೂಡ ಮೆಚ್ಚಿಸ್ಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಯೇಸುಸ್ವಾಮಿ ಹೇಳಿದ ಮಾತು ಯಾವಾಗಲೂ ನಮ್ಮ ನೆನಪಲ್ಲಿ ಇರ್ತದೆ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಒಬ್ಬನನ್ನು ಪ್ರೀತಿಸ್ತಾನೆ ಇನ್ನೊಬ್ಬನನ್ನು ದ್ವೇಷಿಸ್ತಾನೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಇವತ್ತು ನಾವು ಯಾವ ಯಜಮಾನರಿಗೆ ನಾವು ಸೇವೆ ಮಾಡ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಯಾಕೆಂದ್ರೆ ನಾವು ಲೋಕದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ, ಪಾಪದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ. ಇವತ್ತು ಕ್ರಿಸ್ತನ ಸೈನ್ಯದಲ್ಲಿ ನಾವಿರುವಾಗ
ನಮ್ಮ ಯಜಮಾನನು ಮೆಚ್ಚುವಂತ ರೀತಿಯಲ್ಲಿ ನಾವು ಜೀವಿಸಬೇಕೆಂಬುದಾಗಿ ನಮ್ಮ ದೇವರು ನಮ್ಮಿಂದ ಯಾವಾಗಲೂ ಅಪೇಕ್ಷಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಒಬ್ಬ ಸಭಾಪಾಲಕನಿಗಿರುವಂತಹ ಆತ್ಮಭಾರ ಏನು? ಪ್ರೈಸ್ ದಿ ಲಾರ್ಡ್. ನಮ್ಮ ಸಭೆಯ ಮಕ್ಕಳು ದೇವರ ವಾಕ್ಯದಲ್ಲಿ ಬೆಳಿಬೇಕು, ದೇವರ ಆತ್ಮದಲ್ಲಿ ಬೆಳಿಬೇಕು, ಅಭಿಷೇಕದಲ್ಲಿ ಬೆಳಿಬೇಕು, ನಂಬಿಕೆಯಲ್ಲಿ ಬೆಳಿಬೇಕು, ಪ್ರಾರ್ಥನೆಯಲ್ಲಿ ಬೆಳಿಬೇಕು ಎಂಬುದಾಗಿ ಪ್ರತಿಯೊಂದು ಆತ್ಮಿಕ ತಂದೆಯ ಅದು ಹೃದಯದ ಒಂದು ದಾಹವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆಂದ್ರೆ ನಾವು ಒಟ್ರಾಸೆ ನಾವು ಭಾನುವಾರ ಆರಾಧನೆಗೆ ಬಂದು ಏನೋ ಒಂದು ಸಾಂಪ್ರದಾಯಿಕವಾದಂಥ ರೀತಿಯಲ್ಲಿ ನಾವು ಕರ್ತನ ಆರಾಧನೆ ನಮ್ಮ ಪಾಡಿಗೆ ನಾವು ಹೋಗೋದಾದ್ರೆ ಅದಕ್ಕೆ ಏನು ಬೆಲೆ ಇರುವುದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ನಾವು ದೇವರ ಸನ್ನಿಧಾನಕ್ಕೆ ಬರುವಾಗ ಸಭಾ ಪಾಲಕರಿಗೆ ಅಷ್ಟೇ ಆತ್ಮಭಾರ ಇರ್ತದೆ. ಒಂದು ವಾರ ಒಂದು ಕುಟುಂಬ ಬಾರದಿದ್ರೆ ಆತನ ಕುಟುಂಬದಲ್ಲಿ ಎಷ್ಟು ಬೇಸರ ಆಗ್ತದೆ ಗೊತ್ತುಂಟಾ? ಈ ವಾರ ಆರಾಧನೆ ಮಿಸ್ ಮಾಡಿಕೊಂಡ, ದೇವರ ವಾಕ್ಯವನ್ನು ಮಿಸ್ ಮಾಡಿಕೊಂಡೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ಸಭೆಯಲ್ಲಿರುವ ಸಭಾಪಾಲಕರು ಕೂಡ ನಿಮ್ಮ ಆತ್ಮದ ವಿಷಯದಲ್ಲಿ ಬಹಳ ಅವರು ಕೇರ್ ತಗೊಳ್ಳುವರಾಗಿದ್ದಾರೆ. ಯಾಕೆಂದ್ರೆ ನೀವು ನಷ್ಟವಾದ್ರಿ ಅವರಿಗೆ ಲಾಭನ? ಪ್ರೈಸ್ ದಿ ಲಾರ್ಡ್. ಸಭಾಪಾಲಕರಿಗೆ ಸಂತೋಷನಾ? ಹಲ್ಲೆಲೂಯಾ. ಪೌಲನು ಹೇಳ್ತಾನೆ, ನೀವು ಕ್ರಿಸ್ತನಲ್ಲಿದ್ದರೆ ನಮಗೆ ಜೀವ ಕಳೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಕ್ರಿಸ್ತನ ಸೈನ್ಯದಲ್ಲಿ ಸೈನಿಕರಾಗಿ ನಮ್ಮನ್ನು ನೇಮಿಸಿದ ದೇವರನ್ನು ನಾವೀಗ ಆತನನ್ನು ಮೆಚ್ಚಿಸುವುದಕ್ಕೆ ನಾವು ಪ್ರಯಾಸ ಪಡುವವರಾಗಿರಬೇಕು. ಹಲ್ಲೆಲೂಯಾ. ಅರ್ಧ ಲೋಕವಲ್ಲ, ಅರ್ಧ ಸೈತಾನನಲ್ಲ, ಅರ್ಧ ದೇವರಲ್ಲ. ಇದ್ರೆ ದೇವರಿಗಾಗಿ ನಾವು ಸಂಪೂರ್ಣವಾಗಿ, ಒಂದು ವೇಳೆ ನೀವು ಹೇಳಬಹುದು ನಾವು ಈ ಲೋಕದಲ್ಲಿ ಜೀವಿಸುವಾಗ ಅಷ್ಟು ಪರ್ಫೆಕ್ಟ್ ಆಗಿ ನಾವು ದೇವರಿಗೆ ನಡ್ಕೊಳ್ಳಿಕ್ಕೆ ಆಗ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಯತ್ನ ಪಟ್ಟಿದ್ರೆ ಸಾಧ್ಯ ಆಗ್ತದೆ, ಪ್ರಯತ್ನ ಪಡಲಿಲ್ವಾ ಯಾವುದು ಸಾಧ್ಯನೇ ಆಗುವುದಿಲ್ಲ. ಶ್ರೀ ಪೌಲನು ಏನು ಹೇಳ್ತಾ ಇದ್ದಾನೆ? ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಎಲ್ಲವನ್ನು ನಾವು ಮಾಡಲಿಕ್ಕೆ ಶಕ್ತರಾಗಿದ್ದೇವೆ. ಯೇಸು ಕ್ರಿಸ್ತನನ್ನು ಬಿಟ್ಟು ನಾವು ಏನು ಮಾಡಲಿಕ್ಕೂ ಆಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೆ? ಯೇಸು ಸ್ವಾಮಿ ಏನು ಹೇಳಿದ್ರು? ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿರಬೇಕೆಂಬುದಾಗಿ ಸ್ವಾಮಿ ಹೇಳ್ತಾರೆ. ಹಲ್ಲೆಲೂಯಾ. ಯಾಕೆಂದ್ರೆ ನಾವು ದೇವರ ರಾಜ್ಯದ ಸೈನ್ಯದಲ್ಲಿ ಸೈನಿಕರಾಗಿ ನಿಲ್ಲುವಾಗ ನಮಗೆ ಅನೇಕ ರೀತಿಯ ನಮ್ಮ ನಂಬಿಕೆಗೆ ವಿರೋಧವಾಗಿ, ನಮ್ಮ ಪ್ರಾರ್ಥನೆ ಜೀವಿತಕ್ಕೆ ವಿರೋಧವಾಗಿ, ನಮ್ಮ ನಿರೀಕ್ಷೆಗೆ ವಿರೋಧವಾಗಿ ಅನೇಕ ರೀತಿಯ ವಿರೋಧತೆಗಳು ನಮಗೆ ವಿರೋಧವಾಗಿ ಬರ್ತದೆ. ಆದ್ರೆ ಸೈನಿಕನಾಗಿರೋ ಕರ್ತವ್ಯವೇನು? ತನ್ನ ಜೀವಿತವನ್ನು ಆತನು ಕಾಪಾಡಿಕೊಳ್ಳೋದ್ರಲ್ಲಿ ಅವನ ಎಚ್ಚರವುಳ್ಳವನಾಗಿರ್ತಾನೆ. ಹಲ್ಲೆಲೂಯಾ. ತನ್ನ ಸೈನ್ಯದಲ್ಲಿರುವವರನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಅವನ ಎಚ್ಚರಿಕೊಳ್ಳವನಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಮತ್ತು ನೀವು ದೇವರ ರಾಜ್ಯದ ಸೈನ್ಯದಲ್ಲಿ ಸೈನಿಕರಾಗಿ ನಾವು ನಿಲ್ಲುವಾಗ ನಮಗೂ ಕೂಡ ವಿರೋಧತೆಗಳಿರ್ತದೆ. ಒಂದು ಕಡೆ ಲೋಕ ನಮ್ಮನ್ನು ಸೆಳಿತಾ ಇರ್ತದೆ, ಇನ್ನೊಂದು ಕಡೆ ಸೈತಾನು ಅನೇಕ ರೀತಿಯ ಬಲೆಗಳನ್ನು ಹಾಸಿರ್ತಾನೆ. ಕೆಲವು ಕಡೆ ಇನ್ನೊಂದು ಕಡೆ ನಾವು ನೋಡುವಾಗ ನಮಗೆ ತಿಳಿಯದ ರೀತಿಯಲ್ಲಿ ಅನೇಕ ರೀತಿಯ ಶೋಧನೆಗಳಿಗೆ ನಾವು ಒಳಗಾಗುವುದಿರ್ತದೆ. ಆದರೆ ಕ್ರಿಸ್ತನಲ್ಲಿ, ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ನಾವು ಇರುವಾಗ ಇವುಗಳನ್ನೆಲ್ಲ ನಾವು ಜಯಿಸಲಿಕ್ಕೆ ನಾವು ಶಕ್ತರಾಗಿರ್ತೇವೆ. ಪ್ರೈಸ್ ದಿ ಲಾರ್ಡ್. ನಾವು ಅರ್ಥ ಮಾಡಿಕೊಳ್ಳೋಣ, ದೇವರು ನನ್ನನ್ನು ಮತ್ತು ನಿಮ್ಮನ್ನು ಕರೆದು ತನ್ನ ಸೈನ್ಯದಲ್ಲಿ ಸೈನಿಕರಾಗಿ ಆತನು ಇಟ್ಟಿದ್ದಾನೆ. ಈಗ ಸೈನ್ಯದಲ್ಲಿರುವ ನಾವು ನಮ್ಮನ್ನು ತನ್ನ ಸೈನ್ಯದಲ್ಲಿ ಸೇರಿಸಿಕೊಂಡ ಆತನಾಗಿರುವಂತ ನಮ್ಮ ಯಜಮಾನನಾಗಿರುವಂತ ಯೇಸು ಕ್ರಿಸ್ತನ ನಾವು ಮೆಚ್ಚಿಸುವುದಕ್ಕೆ ನಾವು ಪ್ರತಿನಿತ್ಯವೂ ನಾವು ಪ್ರಯಾಸ ಪಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಯಾಸ ಪಟ್ಟಿದ್ರೆ ಮಾತ್ರ ಫಲ ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಾಗಾಗಿ 1 ಯೋಹಾನ 2ನೇ ಅಧ್ಯಾಯ 17 ಒಂದು ಮೊದಲನೇ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 15-17 ವಚನ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ. ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಹಲ್ಲೆಲೂಯಾ.
ಯಾಕೆಂದ್ರೆ ಈಗ ಹೇಳಿದಂತ ವಾಕ್ಯಕ್ಕೂ ಇದಕ್ಕೂ ಒಂದಕ್ಕೊಂದು ಹೋಲಿಕೆ ಆಗ್ತದಲ್ವಾ? ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾವು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ನಮ್ಮನ್ನು ತನ್ನ ಸೈನ್ಯದಲ್ಲಿ ಸೇರಿಸಿಕೊಂಡ ಆತನ ನಾವು ಮೆಚ್ಚಿಸುವುದಕ್ಕೆ ನಾವು ಪ್ರಯಾಸ ಪಡುವವರಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಮೂರನೇದಾಗಿ ನಾವು ಓದಿಕೊಳ್ಳೋಣ ಅದೇ ಅಧ್ಯಾಯದಲ್ಲಿ 2 ತಿಮೋತಿ 2ನೇ ಅಧ್ಯಾಯ ಅದರ 5ನೇ ವಚನ. ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿನೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯು ದೊರಕುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕ್ರೈಸ್ತ ಜೀವಿತ ಅನ್ನುವಂಥದ್ದು ಅಡ್ಡದಿಡ್ಡಿ ಟ್ರ್ಯಾಕ್ ಬಿಟ್ಟು ಓಡುವಂಥದ್ದಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಹಿಂದೆ ಒಂದು ಸಾರಿ ಇದೇ ಸ್ಥಳದಲ್ಲಿ ದೇವರ ವಾಕ್ಯ ನೋಡುವಾಗ ನಾನು ಹೇಳಿದೆ, ಅಂದ್ರೆ ದೇವರು ನಮ್ಮೊಬ್ಬೊಬ್ಬರಿಗೆ ಒಂದು ಟ್ರ್ಯಾಕ್ ಅನ್ನು ನೇಮಿಸಿದ್ದಾನೆ. ಹಲ್ಲೆಲೂಯಾ. ಓಡ್ಲಿಕ್ಕೋಸ್ಕರವಾಗಿ ಯಾವ ಓಟ? ಆತ್ಮಿಕ ಜೀವಿತದ ಓಟವನ್ನು ಓಡ್ಲಿಕ್ಕೋಸ್ಕರವಾಗಿ ದೇವರು ಏನ್ ಮಾಡಿದ್ದಾನೆ? ನಮ್ಮೊಬ್ಬೊಬ್ಬರಿಗೆ, ಸೇವಕರಾಗಿರ್ಬೋದು, ಪ್ರವಾದಿಗಳಾಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ಯಾರಿಗೇ ಆಗಲಿ ಅವರವರಿಗೆ ದೇವರು ಒಂದೊಂದು ಟ್ರ್ಯಾಕ್ ಅನ್ನು ನೇಮಿಸಿಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆ ಟ್ರ್ಯಾಕ್ನಲ್ಲೇ ನಾವಿದ್ದು ಓಡಬೇಕೇ ಹೊರತು ಟ್ರ್ಯಾಕ್ ಬಿಟ್ಟು ನಾವು ಹೊರಗೆ ಓಡಿದ್ರೆ ನಮಗೆ ಜಯಮಾಲೆ ಅಥವಾ ಬಿರುದು ನಮಗೆ ಸಿಗುವುದಿಲ್ಲ. ಈ ಲೋಕದ ಕಾರ್ಯದಲ್ಲಿ ನಾವು ನೋಡುವಾಗ ಪಂದ್ಯಗಳಿರ್ತದೆ. ಹಲ್ಲೆಲೂಯಾ. ಕ್ರಿಕೆಟ್ ಮ್ಯಾಚ್ಗಳಿರ್ತದೆ, ಎಷ್ಟೋ ಟೆನ್ನಿಸ್, ಏನೋ ಎಂತೆಂಥ ಪಂದ್ಯಗಳಿದೆ ಲೋಕದಲ್ಲಿ. ಆದ್ರೆ ಅವರೆಲ್ಲರೂ ಶ್ರಮೆ ಪಟ್ಟು ಓಡ್ತಾರೆ. ಹಲ್ಲೆಲೂಯಾ. ಅವರಿಗೆ ನೇಮಿಸಿರುವಂತ ಆ ಒಂದು ಟ್ರ್ಯಾಕ್ ನಲ್ಲಿ ಓಡ್ತಾರೆ. ಒಂದು ವೇಳೆ ಅವರಿಗೆ ನೇಮಿಸಿರುವಂತ ಟ್ರ್ಯಾಕ್ ಅನ್ನು ಬಿಟ್ಟು ಓಡುವುದಾದ್ರೆ ಅವರಿಗೆ ಬಿರುದು ಸಿಗಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಆತ್ಮಿಕ ಜೀವಿತವನ್ನು ಓಡ್ಲಿಕ್ಕೋಸ್ಕರವಾಗಿ ದೇವರು ಒಂದು ಟ್ರ್ಯಾಕ್ ಅನ್ನು ಇಟ್ಟಿದ್ದಾನೆ. ಆ ಟ್ರ್ಯಾಕ್ ನಲ್ಲೇ ನಾವು ಓಡಬೇಕು. ಒಂದು ವಾಕ್ಯ ಓದಿಕೊಳ್ಳೋಣ. 2 ಕೊರಿಂಥ 10ನೇ ಅಧ್ಯಾಯ 13ನೇ ವಚನ. ನಾವಾದರೂ ಮೇರೆ ದಪ್ಪಿ ಹೊಗಳಿಕೊಳ್ಳದೆ ದೇವರು ನಮಗೆ ನೇಮಿಸಿದಂತ ಮೇರೆಯೊಳಗಿದ್ದು ಹೊಗಳಿಕೊಳ್ಳುತ್ತೇವೆ. ದೇವರು ನಮಗೆ ನೇಮಿಸಿದಂತ ಮೇರೆ ಒಳಗಿದ್ದು ಹೊಗಳಿಕೊಳ್ಳುತ್ತೇವೆ. ಈ ಮೇರೆಯೊಳಗಿದ್ದು ನಿಮ್ಮ ಪರ್ಯಂತರಕ್ಕೂ ಬಂದಿದ್ದೇವೆ. ಸಾಕು. ಹಲ್ಲೆಲೂಯಾ. ಅಲ್ಲಿ ಟ್ರ್ಯಾಕ್ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಏನ್ ಹೇಳ್ತಾರೆ? ಮೇರೆ. ಪ್ರೈಸ್ ದಿ ಲಾರ್ಡ್. ದೇವರು ನನಗೂ ಮತ್ತು ನಿಮಗೂ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೇರೆಯನ್ನು ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಪೌಲನ್ ಏನ್ ಹೇಳ್ತಾ ಇದ್ದಾನೆ ಕೊರಿಂಥ ಸಭೆ ವಿಶ್ವಾಸಿಗಳಿಗೆ? ನಾವಾದರೂ ಮೇರೆ ದಪ್ಪಿ ಹೊಗಳಿಕೊಳ್ಳದೆ. ಒಂದು ವೇಳೆ ಮೇರೆ ದಪ್ಪಿ ಹೊಗಳಿಕೊಂಡಿದ್ರೆ ಟ್ರ್ಯಾಕ್ ಇಂದ ನಾವು ಔಟ್ ಆಗಿದ್ದೇವೆ ಎಂಬುದಾಗಿರೋ ಅರ್ಥ. ಪ್ರೈಸ್ ದಿ ಲಾರ್ಡ್. ಮೇರೆ ದಪ್ಪಿ ಹೊಗಳಿಕೊಳ್ಳದೆ ದೇವರು ನಮಗೆ ನೇಮಿಸಿದಂತ ಮೇರೆಯೊಳಗಿದ್ದು ಹೊಗಳಿಕೊಳ್ಳುತ್ತೇವೆ. ಏನು ಹೊಗಳಿಕೊಳ್ತೇವೆ? ಕತ್ತಲಲ್ಲಿದ್ದ ನನ್ನನ್ನು ದೇವರೇ ನೀನು ಬೆಳಕಿಗೆ ತಂದಿದ್ಯಪ್ಪ. ದೀನಾಸ್ಥಿತಿಯಲ್ಲಿದ್ದ ನನ್ನನ್ನು ಇವತ್ತು ಈ ಒಂದು ಮಟ್ಟದಲ್ಲಿ ನೀನು ಇಟ್ಟಿದ್ಯಲ್ಲ ಸ್ವಾಮಿ. ನನ್ನ ಜನರ ಮಧ್ಯದಲ್ಲಿ ನಾನು ಒಂದು ಸಮಯದಲ್ಲಿ ಯಾವ ಗಣನೆಗೂ ಬಾರದವನಾಗಿದ್ದೇನೆ, ಇವತ್ತು ನಾನು ಯಾವೊಂದು ಸ್ಥಾನದಲ್ಲಿ ಇಟ್ಟಿದ್ಯಪ್ಪ ಎಂಬುದಾಗಿ ಆ ಮೇರೆಯೊಳಗಿದ್ದುಕೊಂಡೇ ನಮ್ಮನ್ನು ನಾವು ಹೊಗಳಿಕೊಳ್ಬೇಕು ದೇವರ ಸಮ್ಮುಖದಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದನ್ನು ಬಿಟ್ಟು ನಾವು ಮೇರೆ ಬಿಟ್ಟು ನಾವು ಹೊಗಳಿಕೊಳ್ಳೋದಾದ್ರೆ ನಾವು ದೇವರ ಕೃಪೆಯಿಂದ ಜಾರಿ ಹೋಗಿದೆ ಎಂಬುದಾಗಿರೋ ಅರ್ಥ. ಯಾಕಂದ್ರೆ ಹೊಗಳಿಕೊಂಡಂತ ವ್ಯಕ್ತಿಗಳ ಬಗ್ಗೆ ನಾವು ಆದಿ ಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ನಾವು ಸತ್ಯವೇದದಲ್ಲಿ ಅನೇಕರ ಜೀವಿತ ನೋಡುವವರಾಗಿದ್ದೇವೆ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ಮೇರೆ ಅನ್ನುವಂಥದ್ದು, ನೀವೊಂದಿಗೆ ಮನೆ ಕಟ್ತೀರಿ, ಕಾಂಪೌಂಡ್ ಇಟ್ಟೇ ನೀವು ಮನೆ ಕಟ್ತೀರಿ. ಹಲ್ಲೆಲೂಯಾ. ಈಗ ಪಾರ್ಶ್ವ ಇಷ್ಟು ದೊಡ್ಡದು ವಿಶಾಲವಂತ ದೇವರ ಆಲಯವನ್ನು ಸಭೆ ಮಕ್ಕಳೆಲ್ಲರೂ ಸೇರಿ ನೀವು ಕಟ್ಟಿದ್ದೀರಾ. ಆದ್ರೆ ಈ ಸಭೆಗೊಂದು ಮೇರೆ ಅಂದ್ರೆ ಕಾಂಪೌಂಡ್ ಅನ್ನು ನೇಮಿಸಿದ್ರೆ ಇಲ್ವಾ? ಹಲ್ಲೆಲೂಯಾ. ಯಾಕೆಂದ್ರೆ ಪ್ರತಿ ಒಂದಕ್ಕೂ ಒಂದು ಮೇರೆ ಎಂಬುದಾಗಿ ಇರ್ತದೆ. ಆ ಮೇರೆಯನ್ನು ನಾವು ಅತಿಕ್ರಮಿಸಿ ಮುಂದೆ ಹೋದ್ರೆ ನಾವು ಏನಾಗ್ತೇವೆ? ತಪ್ಪು ಮಾಡಿದವರಾಗ್ತೇವೆ. ಕಾನೂನಿನ ಪ್ರಕಾರವಾಗಿ ನಾವು ಶಿಕ್ಷೆ ಅನುಭವಿಸಬೇಕಾದ ಈ ಲೋಕದಲ್ಲಿರುವಾಗ. ಹಲ್ಲೆಲೂಯಾ. ಇನ್ನೊಬ್ಬರ ಹೊಲವನ್ನು, ಇನ್ನೊಬ್ಬರ ಜಾಗವನ್ನು ನಾವು ಅತಿಕ್ರಮಿಸಿಕೊಂಡು ನಾವು ಒಳಗೆ ಹಾಕಿಕೊಳ್ಳುವುದಾದ್ರೆ ಕಾನೂನಿನ ಪ್ರಕಾರವಾಗಿ ನಾವು ಶಿಕ್ಷೆಗೆ ನಾವು ಒಳಗಾಗ್ತೇವೆ. ಆದ್ರೆ ಪರಲೋಕದ ಒಂದು ಕಾನೂನು ಇದೆ. ದೇವರು ನನಗೂ ಮತ್ತು ನಿಮಗೆ ಆತ್ಮಿಕ ಜೀವಿತದಲ್ಲಿ ಓಟ ಓಡ್ಲಿಕ್ಕೋಸ್ಕರವಾಗಿ ಒಂದು ಟ್ರ್ಯಾಕ್ ಅನ್ನು ಅಥವಾ ಒಂದು ಮೇರೆಯನ್ನು ದೇವರು ನಮಗೆ ಇಟ್ಟಿದ್ದಾನೆ. ನಾನು ಎಷ್ಟು ದೊಡ್ಡ ಸೇವೆ ಮಾಡಬೇಕಾದ್ರೂ ಕೂಡ, ನಾನು ಆರಾಧನೆ ಲೀಡ್ ಮಾಡಬೇಕಾದ್ರೂ ಕೂಡ, ನಾನು ಒಳ್ಳೆ ಪ್ರಾರ್ಥನೆ ನಾಯಕಿ ಆಗಬೇಕಾದ್ರೂ ಕೂಡ ನಾನು ಆ ಮೇರೆಯೊಳಗೆ ಇದ್ದುಕೊಂಡೇ ನಾನು ಕರ್ತನ ನಾಮವನ್ನು ನಾನು ಮೇಲೆ ಕೆತ್ತಬೇಕು. ಹಲ್ಲೆಲೂಯಾ. ಮೇರೆ ದಪ್ಪಿ ನಾನು ಹೊರಗೆ ಹೋದ್ರೆ ನನ್ನ ಜೀವಿತ ದೇವರ ಕೃಪೆಯಿಂದ ಜಾರಿ ಹೋಗಿದೆ ಎಂಬುದಾಗಿದರ ಅರ್ಥ. ಯಾಕೆಂದ್ರೆ ಶ್ರೀ ಪೌಲನು ಸಾಧಾರಣವಾದಂಥ ಆತನು ಸೇವಕನಲ್ಲ. ಹಲ್ಲೆಲೂಯಾ. ಒಂದು ಹೇಳುವುದಾದ್ರೆ ಎಲ್ಲ ಅಪೋಸ್ತಲರಿಗಿಂತಲೂ ಅವನೇ ಬಹಳ ಪೆಟ್ಟುಗಳನ್ನು, ಹಿಂಸೆಗಳನ್ನು, ಅನೇಕ ರೀತಿಯ ಆ ಬಾಧೆಗಳನ್ನು ಅನುಭವಿಸಿದ ಒಬ್ಬ ವ್ಯಕ್ತಿಯಾಗಿರೋದಾದ್ರೆ
ಪೌಲನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆಂದ್ರೆ ಆತನ ಹಿನ್ನೆಲೆಯನ್ನು ನೋಡುವಾಗ ಅವನಷ್ಟು ವಿದ್ಯಾವಂತರು ಯಾರು ಇರಲಿಲ್ಲ. ಯಾಕೆಂದ್ರೆ ಅದನ್ನೆಲ್ಲ ಅವನು ಕ್ರಿಸ್ತನ ನಿಮಿತ್ತವಾಗಿ ನಾನು ಕಸ ಎಂಬುದಾಗಿ ನಾನು ಎಣಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಆದರೆ ಕ್ರಿಸ್ತನಲ್ಲಿ ಬಂದ ನಂತರ ಕೂಡ ಆತನು ಹೇಳ್ತಾ ಇದ್ದಾನೆ, ಕೊರಿಂಥ ಸಭೆ ವಿಶ್ವಾಸಿಗಳಿಗೆ ದೇವರು ನಮ್ಮನ್ನು ಎಷ್ಟೇ ಬಲವಾಗಿ ಉಪಯೋಗಿಸಲಿ, ಪೌಲನ ನೆರಳು ತಾಕಿದವರು ಸ್ವಸ್ಥತೆ ಹೊಂದಿರಂತೆ. ಹಲ್ಲೆಲೂಯಾ. ಪೌಲನ ಕರಪತ್ರಗಳ ಕರವಸ್ತ್ರವನ್ನು ಮುಟ್ಟಿದವರು ಕೂಡ ಸ್ವಸ್ಥರಾದರಂತೆ. ಆದರೂ ಆತನು ಹೆಚ್ಚಿಸಿಕೊಳ್ಳಿಲ್ಲ, ಮೇರೆದಪ್ಪಿ ಆತನು ಹೋಗಲಿಲ್ಲ. ಆತನು ಹೇಳುವಂತ ಒಂದೇ ಒಂದು ಮಾತು, ತಾನು ದೇವರ ವಾಕ್ಯದಲ್ಲಿ ತನ್ನ ಅಳವಡಿಸಿಕೊಂಡು ಸಭೆಯ ವಿಶ್ವಾಸಿಗಳು ಹೇಳ್ತಾನೆ, ನಾವಾದರೂ ಮೇರೆದಪ್ಪಿ ಹೊಗಳಿಕೊಳ್ಳದೆ ದೇವರು ನಮಗೆ ನೇಮಿಸಿದಂತ ಮೇರೆಯೊಳಗಿದ್ದು ಹೊಗಳಿಕೊಳ್ಳುತ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗೆ ಇನ್ನೊಂದು ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರು ಯೆಹೋಶುವನಿಗೆ ಹೇಳುವಂತ ಮಾತು ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನನ್ನ ಸೇವಕನಾದ ಮೋಸೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. ಹಲ್ಲೆಲೂಯಾ. ಪೂರ್ಣ ಧೈರ್ಯದಿಂದಿರು, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ, ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗ್ವಿ ಎಂಬುದಾಗಿ. ಹಲ್ಲೆಲೂಯಾ. ದೇವರು ನನಗಾಗಿ ನಿಮಗಾಗಿ ನೇಮಿಸಿರುವಂತಹ ಮೇರೆಯೊಳಗೆ ಅಥವಾ ಮೇರೆಯನ್ನು ಬಿಟ್ಟು ನಾವು ಏನ್ ಮಾಡಬಾರ್ದು, ಎಡಕ್ಕಾಗಲಿ ಬಲಕ್ಕಾಗಲಿ ನಾವು ತಿರುಗಿಕೊಳ್ಳಬಾರದು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಈ ಮೇರೆ ನಮ್ಮ ನೇರವಾಗಿ ಕೊನೆಯದಾಗಿ ಎಲ್ಲಿಗೆ ಮುಟ್ಟಿಸ್ತದೆ? ಇದೇ ಮೇರೆಯೊಳಗೆ ನಾವು ಕರ್ತನಿಗಾಗಿ ನಾವು ಸಾಕ್ಷಿಗಳಾಗಿ ನಿಂತು ಎಲ್ಲಾ ಹೋರಾಟಗಳನ್ನು ಎದುರಿಸಿ ನಾವು ಮುಂದೆ ಹೋಗುವುದಾದ್ರೆ ಈ ಮೇರೆ ಕೊನೆಯದಾಗಿ ನಮ್ಮನ್ನು ಎಲ್ಲಿಗೆ ಮುಟ್ಟಿಸ್ತದೆ? ಕ್ರಿಸ್ತನ ಹತ್ತಿರಕ್ಕೆ. ಪ್ರೈಸ್ ದಿ ಲಾರ್ಡ್. ಈ ಮೇರೆಯೊಳಗೆ ನಾವು ಇದ್ದುಕೊಂಡು ನಾವೇನಾದ್ರೂ ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಅಂದ್ರೆ ಈ ಲೋಕದ ಸಂಗತಿಗಳ ಬಗ್ಗೆ ನಾವು ಈಗಾಗಲೇ ಧ್ಯಾನಿಸಿದ್ದೇವೆ ಯೋಹಾನನ ಪತ್ರಿಕೆಯಲ್ಲಿ. ಹಲ್ಲೆಲೂಯಾ. ಲೋಕದ ಸಂಗತಿಗಳಿಗೆ ನಾವು ದಾಸರಾಗಿ ನಾವು ಜೀವಿಸೋದಾದ್ರೆ ನಾವು ಎಡಕ್ಕೂ ಬಲಕ್ಕೂ ನಾವು ತಿರುಗಿಕೊಂಡವರಾಗಿ ಕ್ರಿಸ್ತನು ನಮಗೆ ನೇಮಿಸಿದಂತ ಆ ಒಂದು ಮೇರೆಯಿಂದ ನಾವು ಹೊರಗೆ ಹೋಗಿದೆ ಎಂಬುದಾಗಿ ಇದರ ಅರ್ಥ. ಪ್ರೈಸ್ ದಿ ಲಾರ್ಡ್. ಶ್ರೀ ಪೌಲನು ಏನು ಹೇಳ್ತಾನೆ? ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಹಲ್ಲೆಲೂಯಾ. ಇವತ್ತು ನಾನು ಮತ್ತು ನೀವು ಹೇಳಲಿಕ್ಕೆ ಸಾಧ್ಯನಾ? ಪ್ರೈಸ್ ದಿ ಲಾರ್ಡ್. ನಾವಿನ್ನೂ ಮಾಡಲಿಲ್ಲ, ಮಾಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಮಾಡುವಾಗ ಅನೇಕ ನಾವಂದ್ರೆ ನೇರವಾಗಿ ನಾವು ಕರ್ತನನ್ನು ದೃಷ್ಟಿಸುತ್ತಾ ನಾವು ಆತ ನಮಗೆ ನೇಮಿಸಿದಂತ ಒಂದು ಮೇರೆಯಲ್ಲಿ ನಾವು ಕರ್ತನಿಗಾಗಿ ನಾವು ಜೀವಿಸುವಾಗ ವೈರಿಯಾದ ಸೈತಾನು ಸುಮ್ಮನೆ ಇರ್ತಾನ? ಹಲ್ಲೆಲೂಯಾ. ಅಲ್ಲಿ ವಾಕ್ಯದಲ್ಲಿ ಈಗಾಗಲೇ ನಾವು ಏನು ಓದಿದ್ದೇವೆ? ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿನೊಡನೆ ಹೋರಾಡುವಾಗ, ಯಾರೊಡನೆ? ಎದುರಾಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಿಂದೆ ನಾನು ಯಕ್ಷಗಾನಕ್ಕೆ ಬಹಳ ಹುಚ್ಚನಾಗಿದ್ದೆ. ಹಲ್ಲೆಲೂಯಾ. ಫಿಲಂಗಳಿಗೆ ಬಹಳ ಹುಚ್ಚನಾಗಿದ್ದೆ. ಯಾಕೆಂದ್ರೆ ನಾನು ನೋಡಿದಂಥ ಯಕ್ಷಗಾನಗಳಲ್ಲಿ ಫಿಲಂಗಳಲ್ಲಿ ಎದುರಾಳಿಗಳು ಇದ್ದೇ ಇರ್ತಾರೆ. ಹಲ್ಲೆಲೂಯಾ. ಅದರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಧಾರಾವಾಹಿಗಳಲ್ಲಿ ನೋಡ್ಬೇಡ್ರಿ, ಈಗಲ್ಲ ಹಿಂದೆ ಅಲ್ಲಿ ನೀವು ನೋಡಿರ್ಬೋದು. ಪ್ರೈಸ್ ದಿ ಲಾರ್ಡ್. ಒಳ್ಳೆ ಅತ್ತೆ ಇದ್ರೆ ಸೊಸೆ ಕೆಟ್ಟವಳಾಗಿರ್ತಾಳೆ, ಸೊಸೆ ಒಳ್ಳೆಯವಳಾಗಿದ್ರೆ ಅತ್ತೆ ಕೆಟ್ಟವಳಾಗಿರ್ತಾಳೆ. ಯಾಕೆಂದ್ರೆ ಎದುರಾಳಿಗಳು ಎಲ್ಲಾ ವರ್ಗದಲ್ಲೂ ಎಲ್ಲಾ ಕಾರ್ಯಗಳಲ್ಲೂ ಇದ್ದೇ ಇರ್ತವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಯಾಕೆ ಕ್ರಿಕೆಟ್ಗಳನ್ನು ಸಿದ್ಧ ಮಾಡ್ತಾರೆ ಪಾಕಿಸ್ತಾನ ಇಂಡಿಯಾ ಎಂಬುದಾಗಿ ಮ್ಯಾಚ್ಗಳು? ಹಲ್ಲೆಲೂಯಾ. ಒಬ್ರಿಗೊಬ್ರು ಎದುರಾಳಿಗಳಾಗಿ ಫೈಟ್ ಮಾಡಬೇಕು. ಯಾರು ಜಯಿಸಿದ್ದಾರೋ ಅವರೇ ಜಯಶಾಲಿಗಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ರಾಜಕೀಯದಲ್ಲಿ ಎದುರಾಳಿಗಳಿಲ್ವಾ? ಪ್ರತಿ ಒಂದರಲ್ಲಿ ಕೂಡ ಎದುರಾಳಿಗಳು ಇದ್ದೇ ಇರ್ತಾರೆ, ಒಬ್ಬನಿಗೆ ಇನ್ನೊಬ್ಬ ಎದುರಾಳಿಯಾಗಿ. ಹಾಗೆ ಇವತ್ತು ಆತ್ಮಿಕ ಲೋಕದಲ್ಲಿ ಆತ್ಮಿಕ ಜೀವಿತದಲ್ಲಿ ಜೀವಿಸುವಂತ ದೇವರ ಮಕ್ಕಳಿಗೆ ಕೂಡ ಯಾರಿದ್ದಾರೆ? ಎದುರಾಳಿಗಳು ಇದ್ದೇ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳಿಗೆ ಎದುರಾಳಿಗಳು ಸಾಧಾರಣವಾದವರಲ್ಲ. ನೀವು ಎಫೆಸ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ. ಎಫೆಸ ಪತ್ರಿಕೆ 10ನೇ ಅಧ್ಯಾಯ 1ನೇ ವಚನದಿಂದ ನಾವು ನೋಡುವಾಗ ಕಡೇ ಮಾತೇನೆಂದರೆ, ಸಹೋದರರೇ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಯಾವುದಕ್ಕೋಸ್ಕರವಾಗಿ? ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಮತ್ತೆ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ? ನಾವು ಹೋರಾಡುವುದು ಅಂದ್ರೆ ನಾವು ಎದುರಿಸುವಂತದ್ದು, ನಮಗೆ ಎದುರಾಳಿಗಳು ಯಾರೆಲ್ಲ ಇದ್ದಾರೆ? ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ
ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಎಂಬುದಾಗಿ. ಒಂದೆರಡು ಎದುರಾಳಿಗಳಿದ್ದಾರೆ ನಮಗೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪರಲೋಕ ರಾಜ್ಯ ಹೊಂದಿಕೊಳ್ಬೇಕಾದ್ರೆ ಅಷ್ಟೇ ಕಷ್ಟ ಉಂಟು, ಅಷ್ಟೇ ಸುಲಭ ಇದೆ, ಎರಡೂ ಇದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳಿದ್ದು, ಪರಲೋಕಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದರಲ್ಲಿ ಹೋಗುವವರು ಸ್ವಲ್ಪ ಜನರಂತ. ಆ ಸ್ವಲ್ಪ ಜನರಲ್ಲಿ ಇಷ್ಟರಲ್ಲಿ ಇವತ್ತು ನಾನು ಮತ್ತು ನೀವು ಇರಬೇಕಂತ ನನ್ನ ಆಸೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿನೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯು ದೊರಕುವುದಿಲ್ಲ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವೆಲ್ಲ ಯಾವುದಕ್ಕೋಸ್ಕರವಾಗಿ, ಕ್ರಿಸ್ತನಿಗೋಸ್ಕರವಾಗಿ ಅವಮಾನ, ನಿಂದೆಗಳು, ಏಟುಗಳು ಎಲ್ಲ ಸಹಿಸಿಕೊಂಡು ನಾವು ಕರ್ತನ ನಾವು ಬಿಟ್ಟಿದ್ದೇವಾ? ಹಲ್ಲೆಲೂಯಾ. ಆತನನ್ನೇ ನಾವು ಮತ್ತೆ ಅಂಟಿಕೊಳ್ತಾ ಇದ್ದೇವೆ. ಯಾಕೆ? ಇದೆಲ್ಲ ಕ್ಷಣಿಕವಾದದ್ದು, ಇದೆಲ್ಲ ಸ್ವಲ್ಪ ಕಾಲ. ಆದರೆ ಇವತ್ತು ನಾನು ಅನುಭವಿಸಿದಂಥ ದೂಷಣೆ ಮಾತುಗೂ, ನಾನು ಅನುಭವಿಸಿದಂಥ ನಿಂದೆ, ನಾನು ಅನುಭವಿಸಿದಂಥ ಎಲ್ಲ ಅಪಹಾಸ್ಯಗಳಿಗೆ ಕರ್ತನು ನನಗೋಸ್ಕರವಾಗಿ ಅಲ್ಲಿ ದೊಡ್ಡ ಬಹುಮಾನ ನೆಟ್ಟಿದ್ದಾನೆ. ಆ ನಂಬಿಕೆಯಿಂದ, ಆ ನಿರೀಕ್ಷೆಯಿಂದ ನಾನು ಏನು ಮಾಡ್ತೇನೆ, ಇದೆಲ್ಲ ನಾನು ತಲೆಗೆ ತಗೊಳ್ಳಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೆ? ಈ ಲೋಕದಲ್ಲಿ ನಾವು ಬದುಕುವುದಾದ್ರೆ ಎಷ್ಟು ಸಮಯ ಬದುಕಲಿಕ್ಕೆ ಸಾಧ್ಯ? ಹಲ್ಲೆಲೂಯಾ. ಸಾವಿಲ್ಲದಂಥ, ಮರಣವಿಲ್ಲದ ಒಂದು ರಾಜ್ಯವಿದೆ, ಅದು ದೇವರ ರಾಜ್ಯವಾಗಿದೆ. ಆ ರಾಜ್ಯಕ್ಕಾಗಿ ನಾನು ಮತ್ತು ನೀವು ಈ ಲೋಕದಲ್ಲಿ ನಾವು ಕ್ರಿಸ್ತನಿಗಾಗಿ ಎಲ್ಲವನ್ನು ಜಯಿಸಲೇಬೇಕು, ಎಲ್ಲವನ್ನು ತಾಳಿಕೊಳ್ಳಬೇಕು, ಎಲ್ಲವನ್ನು ಸಹಿಸಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ನಮಗಿಂತ ಮುಂಚಾಗಿ ಸತ್ಯವೇದದಲ್ಲಿ ಎಷ್ಟೋ ಭಕ್ತರು ದೇವರ ರಾಜ್ಯವನ್ನು ಪ್ರವೇಶಿಸಿದ್ರು. ಅವರೆಲ್ಲ ಆರಾಮವಾಗಿ ಒಳ್ಳೆ ರೀತಿಯಲ್ಲಿ ಅವರಿದ್ದಾದ್ರ ಹಿಂಸೆಗಳು, ನೋವುಗಳು, ಸಂಕಟಗಳು, ಅಪೋಸ್ತಲರ 12 ಮಂದಿಯ ಮರಣವನ್ನು ನಾವು ನೋಡುವಾಗ ಯಾವ ರೀತಿಯಾದಂಥ ಮರಣ ರಕ್ತಸಾಕ್ಷಿಗಳಾಗಿದ್ರು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನಾವು ಓದುವವರಾಗಿದ್ದೇವೆ. ಹಲ್ಲೆಲೂಯಾ. ಅಂಥದ್ದು ನಮಗೆ ಯಾರಿಗೂ ಬರಲಿಲ್ಲ. ಆದರೆ ನಮಗಿರುವಂಥ ಈ ನಮ್ಮ ವಿಶ್ವಾಸಕ್ಕೆ ತಕ್ಕ ಹಾಗೆ ದೇವರು ಏನು ಮಾಡ್ತಾನೆ, ಆ ವಿಶ್ವಾಸ ಮಟ್ಟದಲ್ಲೇ ದೇವರು ನಮ್ಮನ್ನು ನಡೆಸ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು, ನಾವು ಎದುರಾಳಿನೊಡನೆ ಹೋರಾಟ ಮಾಡುವಾಗ ನಮ್ಮ ನಂಬಿಕೆಗೆ ವಿರೋಧವಾಗಿ ಶತ್ರುವಾಗಿರುವ ಆತನು ಅನೇಕ ತಡೆಗಳು ನಮಗೆ ತರ್ತಾನೆ. ಹಲ್ಲೆಲೂಯಾ. ಹಾಗಾಗಿ ನಾವು ಏನು ಮಾಡಬೇಕು? ಎಫೆಸ ಪತ್ರಿಕೆಯಲ್ಲಿ ನಾನು ಓದಿದ ಅದರ ಕೆಳಭಾಗದಲ್ಲಿ, ನೀವು ಸರ್ವಾಯುಧಗಳನ್ನು ಧರಿಸಿಕೊಂಡವರಾಗಿ ಹೋರಾಡಬೇಕಂತೆ. ಹಲ್ಲೆಲೂಯಾ. ಒಬ್ಬಿಬ್ರು ಎದುರಾಳಿಗಳಿದ್ರ ನಮಗೆ. ನಾವು ಹೋರಾಡುವುದು ಮನುಷ್ಯ ಮಾತ್ರವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಈ ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡುವವರಾಗಿದ್ದೇವೆ ಎಂಬುದಾಗಿ. ಆದರೆ ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಒಂದು ವಚನ ಓದಿಕೊಳ್ಳೋಣ. ನಮ್ಮ ಎಲ್ಲರಿಗೂ ಬಹಳ ಗೊತ್ತಿರುವಂಥ ಒಂದು ವಿಷಯ, ಇಬ್ರಿಯ ಪತ್ರಿಕೆ 12:1-2ರಲ್ಲಿ. ಇಬ್ರಿಯ 12:1-2. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ, ಆತನು ಅಂದ್ರೆ ಯೇಸು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡು, ಅಂದ್ರೆ ನಮ್ಮ ಆತ್ಮಿಕ ಜೀವಿತಕ್ಕೆ ತಡೆ ಮಾಡುವಂತ ಏನು ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಮಗೆ ನೇಮಕವಾದ ಓಟವನ್ನು ನಾವು, ಅಂದ್ರೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ
ಯೇಸು ಕ್ರಿಸ್ತನಲ್ಲಿ ನಮಗೆ ನೇಮಕವಾದ ಓಟವನ್ನು ನಾವು ಓಡಿ ಸ್ಥಿರಚಿತೆ ನಾವು ಓಡಿ ಮುಗಿಸ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಹಲ್ಲೆಲೂಯ. ನಾವೊಬ್ಬರೇ ಓಡ್ತಾ ಇಲ್ಲ, ನಮ್ಮ ಹಿಂದೆ ನಮ್ಮ ಮುಂದೆ ಅನೇಕರು ಓಡಿ ಗುರಿ ಮುಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಹಿರಿಯ ಸಭಾಪಾಲಕರು ಓಡಿ ಗುರಿ ಮುಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಾಗಾಗಿ ಇವತ್ತು ನಾನು ಮತ್ತು ನೀವು ಓಡ್ತಾ ಇದ್ದೇವೆ. ಓಡುವಾಗ ಎದುರಾಳಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವನು ಎದುರಾಳಿ ಏನು ಮಾಡ್ತಾನೆ, ಯಾವುದಾದ್ರೂ ಒಂದು ಇಕ್ಕಟ್ಟಿನಲ್ಲಿ, ಯಾವುದಾದ್ರೂ ಒಂದು ಪಾಪದಲ್ಲಿ, ಯಾವುದಾದ್ರೂ ಸಮಸ್ಯೆಯಲ್ಲಿ ನಮ್ಮನ್ನು ಸಿಲುಕಿಸಿ ನಾವು ಓಡುವುದನ್ನು ಸ್ಲೋ ಮಾಡಬೇಕೆನ್ನೋ ಕಾರಣಕ್ಕಾಗಿ ಏನು ಮಾಡ್ತಾನೆ, ತಡೆಗಳನ್ನು ತರ್ತಾನೆ. ಹಲ್ಲೆಲೂಯ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಮೊದಲನೇದಾಗಿ ನಾವು ಏನು ಮಾಡಬೇಕು, ಕ್ರಿಸ್ತ ಯೇಸುವಿನಲ್ಲಿರೋ ಕೃಪೆಯಿಂದ ಪ್ರತಿದಿನ ಬಲ ಹೊಂದುತ್ತಾನೆ ಇರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಬಲ ಹೊಂದುತ್ತಾ ಇರುವಾಗ ಈಗಾಗಲೇ 3 ವಿಷಯ ಹೇಳಿದೆವು. ನಾವು ಒಳ್ಳೆ ಸೈನಿಕನಂತೆ ಶ್ರಮೆ ಅನುಭವಿಸ್ಲಿಕ್ಕೆ ನಾವು ಸಿದ್ಧರಾಗಿರಬೇಕು. ಎರಡನೇದಾಗಿ ಲೋಕ ವ್ಯವಹಾರದಲ್ಲಿ ನಾವು ಸಿಕ್ಕಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಳ್ಬಾರ್ದು. ಮೂರನೇದಾಗಿ ನಾವು ನಿಯಮದ ಪ್ರಕಾರವಾಗಿ ನಾವು ಓಡ್ಲಿಕ್ಕೋಸ್ಕರವಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಒಂದು ಕ್ಷಣ ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಸರ್ವಶಕ್ತನಾದ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನನ್ನ ಜೊತೆಗೆ ಮಾತನಾಡಿದ್ದೀಯಪ್ಪ. ಸಭೆಯೊಂದಿಗೆ ನೀನು ಮಾತನಾಡಿದ್ದಿ ಸ್ವಾಮಿ. ಈಗಾಗಲೇ ಪರಿಶುದ್ಧಾತ್ಮನಿಂದ ಬಿತ್ತಲ್ಪಟ್ಟಂತೆ ಈ ವಾಕ್ಯವು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ಕರ್ತನೆ, ನಿನ್ನ ಮಹಿಮೆಗಾಗಿ ನಾವು ಓಡಬೇಕಪ್ಪ. ಒಳ್ಳೆ ಸೈನಿಕರಾಗಿ ನಾವು ನಿನ್ನೊಂದಿಗೆ ಶ್ರಮೆಯನ್ನು ಅನುಭವಿಸಬೇಕು. ದೇವರೇ ಕರ್ತನೆ, ನಮ್ಮನ್ನು ತನ್ನ ಸೈನ್ಯದಲ್ಲಿ ಸೇರಿಸಿಕೊಂಡವನಾದ ನಾವು ನಿನ್ನನ್ನು ಮೆಚ್ಚಿಸಬೇಕೇ ಹೊರತು ಲೋಕ ವ್ಯವಹಾರಗಳಲ್ಲಿ ನಾವು ಸಿಕ್ಕಿಕೊಳ್ಳದ ಹಾಗೆ ನಮ್ಮನ್ನು ಕಾಪಾಡು ಸ್ವಾಮಿ. ದೇವರೇ, ನಾವು ಓಡ್ತಾ ಇದ್ದೇವೆ ಸ್ವಾಮಿ. ದೇವರೇ, ನಮ್ಮ ಓಟ ಅಡ್ಡದಿಡ್ಡಿ ಆಗಿರಬಾರ್ದಪ್ಪ. ಅದು ನಿಯಮದ ಪ್ರಕಾರವಾಗಿ ಕರ್ತನೆ ಗುರಿ ಮುಟ್ಟುವ ತನಕ ದೇವರೇ ಕರ್ತನೆ, ಆ ಒಂದು ಕರ್ತನೆ ದೇವರೇ ಮೇರೆಯೊಳಗೆ ಓಡ್ಲಿಕ್ಕೆ ನಮ್ಮೆಲ್ಲರಿಗೂ ಕೃಪೆ ಕೊಡಪ್ಪ. ನಿನಗೆ ಸ್ತೋತ್ರ ದೇವರೇ. ನಿಮ್ಮ ಸೇವಕರಾಗಿರುವಂಥ ಸ್ಟೀಫನ್ ಪಾಸ್ಟರ್ಗಾಗಿ ಸ್ತೋತ್ರ. ಅವರಿಗೆ ಕೊಟ್ಟಿರುವಂಥ ಈ ದೊಡ್ಡ ಸೇವೆಗಾಗಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಇದನ್ನು ನಿಭಾಯಿಸ್ಕೊಂಡು ಹೋಗಲಿಕ್ಕೆ ನಿನ್ನ ಪರಲೋಕದ ಜ್ಞಾನವನ್ನು ಕೊಡು, ವಿವೇಕವನ್ನು ಕೊಡು ಸ್ವಾಮಿ, ಅಭಿಷೇಕವನ್ನು ಕೊಡು. ಪವಿತ್ರಾತ್ಮನ ವರ, ಪವಿತ್ರಾತ್ಮನ ಬಲದೊಂದಿಗೆ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ದೇವರೇ. ಕುಟುಂಬವಾಗಿ ಆಶೀರ್ವಾದ ಮಾಡು ದೇವರೇ. ಸೇವೆಯಲ್ಲಿ ಶಕ್ತವಾಗಿ ಉಪಯೋಗ ಮಾಡು ಕರ್ತನೆ ದೇವರೇ. ನಿನ್ನ ಕಲ್ವಾರಿ ಶಿಲುಬೆಯ ಧ್ವಜ ಈ ಸಭೆಯ ಮೂಲಕವಾಗಿ ಇಡೀ ಪಟ್ಟಣದಲ್ಲಿ ಹಾರಾಡಲ್ಪಡಲಿ ಸ್ವಾಮಿ. ಇಲ್ಲಿ ಬರುವಂತ ಎಲ್ಲ ದೇವರ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬವರು ಕೂಡ ಆತ್ಮದಲ್ಲಿ ಬಲ ಹೊಂದಿದವರಾಗಿ ಸಭೆಯಲ್ಲಿ ಕರ್ತನೆ ಸ್ತಂಭಗಳಾಗಿ ಕರ್ತನೆ ಉಪಯೋಗವಾಗುವ ಹಾಗೆ ಪ್ರತಿಯೊಬ್ಬವರಿನ ಆತ್ಮನಿಂದ ನಡೆಸಬೇಕಪ್ಪ. ಕಡೆಯವರೆಗೆ ಸಭಾ ಪಾಲಕರಿಗೆ ಸಭೆಗೆ ಬೆನ್ನೆಲುಬಾಗಿ ದುಡಿಯುವ ಹಾಗೆ ಜೀವಿಸುವ ಹಾಗೆ ಪವಿತ್ರಾತ್ಮನೇ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಮುಂದಿನ ಸಮಯ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ ದೇವರೇ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಅಪ್ಪ. ಪ್ರಾರ್ಥನೆಯಲ್ಲಿ ಮುಂದೆ ಹೋಗ್ಲಿಕ್ಕಿರುವಂಥ ಸೇವಕರನ್ನು ಬಲಗೊಳಿಸು. ಪ್ರಾರ್ಥನೆ ಮಾಡೋದಕ್ಕೆ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನಿಂದ ನಡೆಸು ಸ್ವಾಮಿ. ಎಲ್ಲ ಮಹಿಮೆ ನಿನಗೆ ಸಲ್ಲಲಿ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ನನಗೆ ಅವಕಾಶ ಮಾಡಿಕೊಟ್ಟಂಥ ಪ್ರಿಯ ಸಭಾಪಾಲಕರಾಗಿರುವಂಥ ಸ್ಟೀಫನ್ ಜಮಖಂಡಿಯವರಿಗೆ ಇನ್ನೊಂದು ಆವರ್ತಿ ನಾನು ತುಂಬ ಹೃದಯದಿಂದ ಕೃತಜ್ಞತೆ ನಾನು ಸಲ್ಲಿಸ್ತೇನೆ. ಹಾಗೆ ದೇವರ ಸಭೆಯಲ್ಲಿರುವ ದೇವರ ಜನರೆಲ್ಲರಿಗೂ ಕ್ರಿಸ್ತ ಯೇಸು ನಾಮದಲ್ಲಿ ವಂದನೆ. ಗಾಡ್ ಬ್ಲೆಸ್ ಯು.